ನಮಸ್ಕಾರ, ಶರಣು ಶರಣಾರ್ಥಿ. ನಾನು ವಿಷ್ಣುಕಾಂತ್ ಬಿಜೆ, ಕನ್ನಡ ಚಲನಚಿತ್ರ ನಟ, ನಿರ್ಮಾಪಕ ಮತ್ತು ನಿರ್ದೇಶಕ. ಸ್ನೇಹಿತರೆ, ಇಲ್ಲಿವರೆಗೆ ನಾನು ನಿರ್ದೇಶಿಸಿದ ಚಲನಚಿತ್ರಗಳು ತಾವೆಲ್ಲ ನೋಡಿದ್ದೀರಾ, ಶುಭ ಹಾರೈಸಿದ್ದೀರಾ. ಮೊದಲಿಗೆ ನಾನು ಮಾಡಿದ್ದು ಡಾಕ್ಟರ್ BR ಅಂಬೇಡ್ಕರ್ ಲೈಫ್ ಸ್ಟೈಲ್ ಕನ್ನಡ ಚಲನಚಿತ್ರ. ಅದಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಬಂತು. ಅದಾದ ನಂತರ ಇನ್ನೂ 3-4 ಚಿತ್ರಗಳು ನಾನು ನಿರ್ಮಿಸಿದೆ. ಇವಾಗ ಸದ್ಯ ತಮಗೆ ತಿಳಿಸ್ಬೇಕಾಗಿರೋದು, ಹೊಸ ವರ್ಷ ಬರ್ತಾ ಇದ್ದಂಗೆ ಅಂದರೆ ಜನವರಿ 2ನೇ ತಾರೀಕು ಜಗನ್ಮಾತೆ ಅಕ್ಕಮಹಾದೇವಿ ನಾನೇ ರಚಿಸಿ ನಿರ್ಮಿಸಿದ ಚಿತ್ರ. ತುಂಬ ಅಪರೂಪದ ಚಿತ್ರ. ಈ ಕನ್ನಡ ನಾಡಿಗೆ ಒಂದು ಮಹತ್ತರವಾದ ಕೊಡುಗೆ ಕೊಟ್ಟಂಥ ಉತ್ತುಂಗ ಶಿಖರದಲ್ಲಿ ತನ್ನ ಹೆಸರನ್ನು ಜಗತ್ತಿಗೆ ಬೆಳಗಿದಂಥ ಒಂದು ಮಾತೆ ಅಂತ ಹೇಳ್ಬೋದು, ತಾಯಿ ಅಂತ ಹೇಳ್ಬೋದು, ಜಗನ್ಮಾತೆ ಅಂತ ಹೇಳ್ಬೋದು. ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರ ನಾಡಿನಾದ್ಯಂತ ಅಲ್ಲದೆ ನಾಡಿನ ಆಚೆ ಕೂಡ ಬಿಡುಗಡೆ ಆಗ್ತಿದೆ ಅಂತ ಒಂದು ಚಲನಚಿತ್ರ ತಾವೆಲ್ಲ ವೀಕ್ಷಿಸಬೇಕಾಗಿ ಇವತ್ತಿನ ಈ ಸಂದರ್ಶನದಲ್ಲಿ ತಾವು ಕೂತಿದ್ದೇವೆ. ಈ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರ ಇದೊಂದು ನಿಜ ಜೀವನದ ನಿಜ ಸಂಗತಿಯ ಒಂದು ಜೀವನಾಧಾರಿತ ಚಲನಚಿತ್ರ. 900 ವರ್ಷಗಳ ಹಿಂದಿನ ಒಂದು ನೇಟಿವಿಟಿ ಚಲನಚಿತ್ರ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಇಂದಿನ ನಾವು ಉಡುತಡಿ ಅಂತ ಏನು ಕರಿತೀವೋ, ಉಡುತಡಿ ಮತ್ತು ಉಡುಗಣಿ ಎರಡನ್ನೂ ಇವರು ಕರೀತಾರೆ. ಆ ಒಂದು ಊರಿನಲ್ಲಿ ಜನಿಸಿದ ಅಕ್ಕಮಹಾದೇವಿಯ ಬಾಲ್ಯದಿಂದ ಮತ್ತು ಕೊನೆಗೆ ಶ್ರೀಶೈಲ ಮಲ್ಲಿಕಾರ್ಜುನನ ಒಂದು ಏನು ಶಿಖರ ಅಂತ ನಾವೇನು ಕರಿತೀವೋ ಅಲ್ಲಿ ತಾನು ಲಿಂಗೈಕ್ಯವಾದಂಥ ಪೂರ್ಣ ಪ್ರಮಾಣದ ಎಲ್ಲ ಘಟನೆ ಅಂತ ಹೇಳ್ಬೋದು, ಪ್ರಮುಖವಾದ ಎಲ್ಲ ಘಟನೆ ಕೂಡ ಈ ಚಲನಚಿತ್ರದಲ್ಲಿ ಭಾಳ ಸುಂದರವಾಗಿ ನಾವು ಇದನ್ನು ಚಿತ್ರೀಕರಿಸಿದ್ದೇವೆ. 2ನೇ ತಾರೀಕು ಇದನ್ನು ರಿಲೀಸ್ ಇದೆ, ಬಿಡುಗಡೆ ಇದೆ. ತಾವೆಲ್ಲ ಆ ಚಲನಚಿತ್ರ ವೀಕ್ಷಿಸಬೇಕಾಗಿ ವಿನಂತಿ. ಆ ಚಲನಚಿತ್ರಕ್ಕೆ ಮುಖ್ಯ ಆಕರ್ಷಣೆ ಸಾಮಾನ್ಯ ಚಲನಚಿತ್ರಗಳಲ್ಲಿ ಇರುವುದು ಹೀರೋಯಿಸಮ್. ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ಚಿತ್ರಗಳು ಮಾತ್ರ ಮಹಿಳಾ ಪ್ರಧಾನ ಚಿತ್ರಗಳು ಬರ್ತವೆ. ಅಂಥದ್ರಲ್ಲಿ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರ, ಅದರಲ್ಲಿ ಅಕ್ಕಮಹಾದೇವಿ ಪ್ರಧಾನ, ಜೊತೆಗೆ ಹೀರೋ ಇದ್ದಾರೆ, ಅದು ನೆಗೆಟಿವ್ ರೋಲ್ ಬರುತ್ತೆ, ಕೌಶಿಕ್ ಕುಮಾರ್ ಇದನ್ನು. ಅಂಥದ್ರಲ್ಲಿ ನಮ್ಮ ನಂದು ಬೀದರ್ ಜಿಲ್ಲೆ, ಎಲ್ಲರೂ ತಮ್ಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಬೀದರ್ ಜಿಲ್ಲೆ, ಆ ಬೀದರ್ ಜಿಲ್ಲೆ ಹೇಗಿದೆ ಅಂದರೆ ಶರಣರ ಒಂದು ತತ್ವ ಮತ್ತು ಶರಣ ನಡೆದಾಡಿದಂಥ ಭೂಮಿ. ಅದೇ ಭೂಮಿಯಲ್ಲಿ ಜನಿಸಿದ ಅತಿ ಸುಂದರವಾದ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಚಲನಚಿತ್ರದ ನಟಿ ಸುಲಾಕ್ಷ ಅವ್ರು ಏನು ಹೇಳ್ತಾರೆ ಸ್ವಲ್ಪ ತಾವು ಕೇಳಿರಿ. ಎಲ್ರಿಗೂ ನಮಸ್ಕಾರ. ನಾನು ಸುಲಕ್ಷ, ನಾನು ಬೀದರ್ನವಳೆ. ನಾನು ಈ ಸಿನಿಮಾಗೆ ಆಯ್ಕೆ ಆಗಿರೋದು ಯಾವ ಥರ ಅಂದರೆ, ನಮ್ಮ ಸರ್ ಅವರು ಬೀದರ್ ಅವರೇ. ನಾವು ಬೀದರ್ ಅವರೆಲ್ಲ ಕೂತ್ಕೊಂಡು ಸಿನಿಮಾ ಮಾಡಿದ್ದೀವಿ. ಎಲ್ಲ ಬೀದರ್ ಆರ್ಟಿಸ್ಟ್ ಇದ್ದಾರೆ, ಮತ್ತು ಇಲ್ಲಿಂದ ಹಿರಿಯ ಕಲಾವಿದರಿದ್ದಾರೆ. ನನಗೆ ಈ ಪಾತ್ರ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಡೀ ಜಗತ್ತಿಗೆ ಅಕ್ಕ ಅವರು ಬೆಳಕು ಅಂತಲೂ ಹೇಳ್ಬೋದು. ಅಂಥ ಅದ್ಭುತವಾದ ಪಾತ್ರ ನನಗೆ ದೊರಕಿದೆ, ನನಗೆ ಸಿಕ್ಕಿದೆ ಅಂದರೆ ನನಗೆ ಯಾವ ಜನ್ಮದ ಪುಣ್ಯನೂ ನನಗೆ ಆ ಪಾತ್ರ ಸಿಕ್ಕಿದೆ. ಆ ಪಾತ್ರ ಸಿಕ್ಕಿದಾಗ ಸಿನಿಮಾ ಅಂತ ಬಂದಮೇಲೆ ಒಂದು ಪ್ರಾಕ್ಟೀಸ್ ಅಂತ ಇರುತ್ತೆ. ಯಾಕಂದರೆ ಕಮರ್ಷಿಯಲ್ ಸಿನಿಮಾ ಮಾಡಿದಾಗ ಅದೇ ಬೇರೆ ಥರ ಹೋಗುತ್ತೆ. ಈ ಅಕ್ಕಮಹಾದೇವಿಯವರ ಜೀವನ ಚರಿತ್ರೆ ಅಂತ ಬಂದಾಗ ಈ ಥರ ಸಿನಿಮಾಗಳಲ್ಲೇ ಬೇರೆ ಜಾನರಲ್ಲಿ ಹೋಗ್ತಾ ಇರುತ್ತೆ. ಇದಕ್ಕೆ ನಮಗೆ ತುಂಬ ಪ್ರಾಕ್ಟೀಸ್ ಬೇಕಾಗುತ್ತೆ. ಮತ್ತು ಇದಕ್ಕೆ ಹೋಮ್ವರ್ಕ್ ಆಗಲಿ ಮತ್ತು ಇನ್ನಿತರ ಎಲ್ಲ ಕಡೆಯಿಂದ ಸ್ಟೋರೀಸ್ ಆಗಲಿ ಎಲ್ಲರೂ ತಿಳ್ಕೊಳ್ಬೇಕಾಗುತ್ತೆ ಯಾವ ಥರ ಇದೆ ಅಂತ. ಹಾಗಾಗಿ ನಾವು ಸಿನಿಮಾ ಹೋಗೋದಕ್ಕಿಂತ ಮುಂಚೆನೂ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ನಮ್ಮ ಸರ್ ಅವರು ಹೇಳ್ಕೊಟ್ಟಿದ್ರು ವಚನಗಳು ಯಾವ ಥರ ಹೇಳ್ತಾರೆ, ರಚನೆ ಹೇಗಿರುತ್ತೆ, ಅವರ ಅಭಿಪ್ರಾಯ ಮತ್ತು ಭಾವ ಅದನ್ನೆಲ್ಲ ನನಗೆ ತಿಳಿಸ್ತಾ ಇದ್ರು. 2 ತಿಂಗಳು ಮುಂಚೆನೇ ನಾವಿಬ್ಬರು ಕೂತ್ಕೊಂಡು ಡಿಸ್ಕಷನ್ ಮಾಡಿ ವಚನಗಳೆಲ್ಲ ಕಲಿತು ದೇವರಿಗೆ ಧ್ಯಾನ ಮಾಡಿ ಎಂಡ್ ಆಫ್ ದಿ ಡೇ ಶೂಟಿಂಗ್ ಹೋದ್ವಿ. ಶೂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂತು, ಅದ್ಭುತವಾಗಿ ಬಂತು. ಇವಾಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ಜನವರಿ 2ನೇ ತಾರೀಕು. ತಮ್ಮೆಲ್ಲರ ಹತ್ರ ವಿನಂತಿ ಏನು ಅಂದರೆ, ಮನೆಗೂ ಅಕ್ಕನ ಜೀವನ ಚರಿತ್ರೆ ತಲುಪಬೇಕನ್ನೋದೇ ನನ್ನ ಆಸೆ. ಸೊ ಸಾಮಾನ್ಯವಾಗಿ ಚಲನಚಿತ್ರವನ್ನು ಚಿತ್ರೀಕರಿಸಬೇಕಾದ್ರೆ ನಾವು ಮೊದಲಿಗೆ ಸೆಟ್ ಪ್ರಾಪರ್ಟಿ, ಕಾಸ್ಟ್ಯೂಮ್ಸು ಮತ್ತು ಒಂದು ಲೊಕೇಶನ್, ಇದು ನಮಗೆ ಭಾಳ ಮುಖ್ಯ. ಪ್ರೀ ಪ್ರೊಡಕ್ಷನ್ ಅಂತ ಏನು ಕರಿತೀವೋ ಆವಾಗ ನಾವು ಪ್ರೊಡಕ್ಷನ್ ಆಗೋಕ್ಕಿಂತ ಮೊದಲು ತಯಾರಿ. ಆ ತಯಾರಿ ಹೇಗಿತ್ತು ಅಂದರೆ, ನಾವು ಈಗಿಂದು ಏನು ಉಡುಗೆ ತೊಡಗಿದೆ ಆ ಥರ ಅಂತೂ ಖಂಡಿತ ಇರಲಿಲ್ಲ. ಲೊಕೇಶನ್ ಕೂಡ ಇರಲಿಲ್ಲ. ಹಾಗಾಗಿ ನಾವು 900 ವರ್ಷಗಳ ಹಿಂದೆ ಹೋಗಬೇಕಾದ್ರೆ ಸ್ವಲ್ಪ ಎಲ್ಲ ಯೋಚನೆ ಮಾಡಬೇಕು. ಯೋಚನೆ ಮಾಡಲಿಕ್ಕೆ ಇಲ್ಲಿ ಸಿಂಗಲ್ ಮ್ಯಾನ್ ಆರ್ಮಿ ಥರದಲ್ಲಿತ್ತು. ಆಮೇಲೆ ಕೆಲವ್ರನ್ನೆಲ್ಲ ಕರ್ಕೊಂಡೆ. ಆ ಕರ್ಕೊಂಡವರೆಲ್ಲ ಅವ್ರೇನು ನಾವು ವರ್ಕ್ ಹೇಳ್ತೀವೋ ಆ
ತಯಾರಲ್ಲಿ ಇದರಲ್ಲಿ ಒಂದು ಧಿರಿಸು ಅಂದರೆ ನಮ್ಮದೇನು ಉಡುಪು ಏನು ಬರುತ್ತೋ ಕೆಲವೆಲ್ಲ ನಾನು ಮಾಡಿದೆ. ಅದಾದ ನಂತರ ರಂಗಭೂಮಿಯ ಕಲಾವಿದೆ ಒಬ್ಬರು ಹೇಲನ್ ಅಂತಿದ್ದಾರೆ, ಮೈಸೂರು ಹೇಲನ್, ಅದ್ಭುತ ಕಲಾವಿದೆ ಅವರು. ಹಾಗೆಯೇ ಈ ವಸ್ತ್ರ ವಿನ್ಯಾಸ ಮತ್ತೊಂದಿನೊಂದು ಅದರಲ್ಲೆಲ್ಲ ತುಂಬ ಎಕ್ಸ್ಪರ್ಟ್ ಇದ್ದಾರೆ. ಅವ್ರನ್ನ ಆಗಲಿ ಅಥವಾ ಎಲ್ಲಕ್ಕಿಂತ ಮೇನ್ ಪ್ರಾಕ್ಟೀಸ್ ಅಂತ ನಮ್ಮ ಸುರಕ್ಷಾ ಅವರು ಏನು ಹೇಳ್ತಾರೋ ಅವರು ಹೇಗಂತಂದರೆ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಮುಖ್ಯವಾಗಿ ತುಂಬ ಒಂದು ಸೌಮ್ಯವಾಗಿದ್ದಾರೆ. ಲಕ್ಷ್ಯ ಅಂತಂದರೆ ಸುಲಕ್ಷ್ಯ, ಲಕ್ಷ್ಯದಲ್ಲಿ ಅವ್ರ ಹೆಸರಲ್ಲೇ ಇದೆ ಒಂದು. ಅವ್ರ ಲಕ್ಷ್ಯ ಹೇಗಿದೆ ಅಂದರೆ ಭಾಳ ತುಂಬ ಒಂದು ಈ ತುಂಬ ಗಮನ ಕೊಟ್ಟು ನೀವು ಕೇಳ್ತಾರಲ್ಲ ನೋಡ್ತಾರಲ್ಲ ಆ ಥರ ಒಂದು ಸೂಕ್ಷ್ಮವಾದಂಥ ಒಂದು ಮನೋಸ್ಥಿತಿ ಇದೆ ಅವ್ರದ್ದು. ಆ ಮನೋಸ್ಥಿತಿನಲ್ಲಿ ನಾನು ಅವರಿಗೆ ಪಾತ್ರ ಮಾಡಿಸ್ಬೇಕಾದ್ರೆ ಪ್ರಾಕ್ಟೀಸ್ ಆಗಲಿ ಡಿಸ್ಕಸ್ ಆಗಲಿ ಮತ್ತೊಂದಾಗಲಿ ಆರಂಭದಲ್ಲಿ ನಾನು ಸುಮ್ಮನೆ ಕರ್ಸ್ಕೊಳ್ತೀನಿ ಸಲಿಗೆ. ಕಾರಣ ನಮ್ಮ ಬೀದರ್ ಅವ್ರಿಗೆ ಅವರು ನಮ್ಮ ಒಂದು 2-3 ಪ್ರೋಗ್ರಾಮ್ ಮತ್ತು ಚಲನಚಿತ್ರ ಬಿಡುಗಡೆ ಆಗಿರುವಾಗ ನಮ್ಗೆ ತುಂಬ ರೆಸ್ಪೆಕ್ಟ್ ಕೊಟ್ಟು ನಮ್ಮ ಜಿಲ್ಲೆ ಹಿರಿಯರು ಅಂದ್ಬಿಟ್ಟು ಸೀನಿಯರ್ ಅಂದ್ಕೊಂಡು ಕರೆದಿದ್ರು. ಒಂದು ಸೀನಿಯರ್ ಅನ್ನೋದು ಒಂದು ಹಿರಿಯರ್ ಅನ್ನೋದು ಒಂದು ಕರೆಯೋದ್ರಲ್ಲೂ ಒಂದು ಭಾವನೆ ಇರುತ್ತೆ. ಆ ಭಾವನೆ ಹೇಗಿತ್ತು ಅಂದರೆ ತುಂಬ ಮೃದುವಾಗಿ ಮಾತಾಡೋದು, ಅವ್ರದ್ದು ಹಾವಭಾವ ಆ ಥರ ಇತ್ತು. ಅಕ್ಕ ಮದುವೆಗೆ ಏನು ಬೇಕಾಗಿದ್ದಿತ್ತೋ ಭಕ್ತಿ ಭಾವ ಹಾವ ಅದೆಲ್ಲ ಅವರಲ್ಲಿ ನನ್ನ ಕೆಲವು ಸಲ ಕಂಡಿದೆ. ಏಕೈಕ ಒಂದು ಸಲ ಯಾವುದೊಂದು ಫಂಕ್ಷನ್ ನಾನು ಕರಿತೀನಿ ನಮ್ಮ ಊರಲ್ಲಿ ಧನ್ನೂರಿನಲ್ಲಿ. ಅವರು ಏನು ಅಂತ ಕೇಳಿಲ್ಲ ಪಾಪ, ಫಂಕ್ಷನ್ಗೆ ಬಂದರು. ಈ ಚಲನಚಿತ್ರಕ್ಕೆ ನಾಯಕ ನಟಿ ಬೇರೆಯವರು ಇದ್ದರು, ಅದು ಫಿಕ್ಸ್ ಕೂಡ ಆಗಿತ್ತು. ನಮ್ಮ ಬೀದರ್ನವ್ರು ಇವರು ಇದ್ದಾರೆ, ಆಮೇಲೆ ನಮ್ಗೆ ಈಸಿಯಾಗಿ ಸಿಗ್ತಾರೆ. ಆಮೇಲೆ ಹೊಸಬರಾದರೂ ಕೂಡ ಆಲ್ರೆಡಿ ಒಂದು 4-5 ಸಿನಿಮಾಗಳು ಮಾಡಿದ್ರು, 2 ರಿಲೀಸ್ ಕೂಡ ಆಗಿತ್ತು. ಅಲ್ಲಿದೆ ಭಾವನೆ ಬೇರೆ, ಅದು ಕಮರ್ಷಿಯಲ್ಲು. ಬಟ್ ಅವರು ನಿತ್ಯ ಭಾವನೆ ಅವ್ರಿಗೆ ನೋಡಿದರೆ ಒಂದು ಫಿಸಿಕಲ್ ಏನು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಆ ಬಾಡಿ ಲ್ಯಾಂಗ್ವೇಜು ನಮ್ಮ ಅಕ್ಕ ಮದುವೆ ಇದಕ್ಕೆ ಸೆಟ್ ಆಗೋದು ಅಂತ ನಾನು ಅಂದ್ಕೊಂಡು ಫಂಕ್ಷನ್ ಕರೆದೆ. ಫಂಕ್ಷನ್ ಕರೆದಾಗ ಒಂದು ಮಾದೇವಿದು ಒಂದು ಚಲನಚಿತ್ರ ಮಾಡ್ತೀರಾ ಅಂದರು. ಅವರಿಗೆ ಡಿಸ್ಕಸ್ ಇಲ್ಲ ಮತ್ತೊಂದಿಲ್ಲ, ಏಕ್ದಮ್ ಒಂದೇ ಸಲಕ್ಕೆ ಸರ್ ಅದು ಯಾವ ಥರ ಫೋಟೋ ಶೂಟಾ ಯಾವ ಥರ? ಇಲ್ಲ ಸಿನಿಮಾನೇ ಇರುತ್ತೆ. ಸಿನಿಮಾ ಇರುತ್ತೆ ಅಂದರೆ ನೀವು ಏನೋ ಇದೆ ಇವತ್ತು ಹೇಗೆ ಸರ್ ಅದು? ನನ್ನ ಮಾತು ನೀವು ಕೇಳ್ತೀರಲ್ವಾ ಅಂತಂದೆ. ಹ್ಞೂ ಅಂತಂದರು. ಸರಿ ಅಂದ್ಬಿಟ್ಟು ಅವತ್ತು ಪ್ರವಚನ ನಡೀತಾ ಇತ್ತು. ವಿಗ್ಗು ಮತ್ತೊಂದು ಇನ್ನೊಂದೇನು ಮಾದೇವಿ ನಾವೇನು ಒಂದು ಸ್ಕ್ರೀನ್ ಟೆಸ್ಟು ಮತ್ತೊಂದು ಇನ್ನೊಂದು ಅದೆಲ್ಲ ಏನು ಮಾಡ್ತೀವೋ ಏನೂ ಇಲ್ಲ, ನೇರವಾಗಿ ಡ್ರೆಸ್ಸಿಂಗ್ ಮಾಡಿಬಿಟ್ಟು ಸ್ಟೇಜ್ ಮೇಲೆ ಹೋಗ್ತಾ ಇದ್ದಂಗೆ ಅವತ್ತು ಸ್ವಾಮೀಜಿ ಕತೆ ಹೇಳೋದ್ರಲ್ಲಿ ಪ್ರವಚನ ಹೇಳೋದ್ರಲ್ಲಿ ಅಕ್ಕ ಮಾದೇವಿಗಿತ್ತು. ಅಕ್ಕ ಮಾದೇವಿ ಜೀವನ ಚರಿತ್ರೆ ಹೇಳ್ತಾ ಇರುವಾಗ ಈ ನಮ್ಮ ಮಾದೇವಿ ಸ್ಟೇಜ್ ಮೇಲೆ ಹೋಗ್ತಾ ಇದ್ದಂಗೆ ವಿಸಲು ಚಪ್ಪಾಳೆ ತುಂಬ ಒಂಥರ ಗಂಭೀರತೆಗೆ ಬಂದ್ಬಿಡ್ತು ಸ್ಟೇಜು. ಸ್ವಾಮೀಜಿ ಹೇಳ್ತಾರೆ ಇವಾಗ ನಿಜವಾದ ಮಾದೇವಿ ಬಂದಂಗೆ ಬಂದಿದ್ದಾರೆ ನೋಡಿ ಅಂತ. ಅವತ್ತೇ ನಾನೆಲ್ಲ ಸಿದ್ಧದಲ್ಲಿದ್ದೆ, ಕ್ಲಾಪ್ ಹೊಡಿಸ್ಬಿಟ್ಟೆ, ಮುಹೂರ್ತ ಆಯಿತು. ಆ ಸ್ವಾಮೀಜಿದು ಅಮೃತಹಸ್ತ ಮತ್ತು ಇವರು ಒಂದು ಆಗಮನ ಅವೆಲ್ಲವೂ ನಮ್ಗೆ ಶುಭವಾಗಿ ಆಯಿತು. ಅದಾದ ನಾನು ಚಿತ್ರೀಕರಣ ಸಮಯದಲ್ಲಿ ಯಾವುದೇ ನಮಗೆ ತೊಂದರೆ ಆಗದೆ ನಿರಂತರವಾಗಿ ನಾವು 12 ದಿವಸ ಒಂದು ಶೆಡ್ಯೂಲ್ ಮಾಡಿದ್ದೀವಿ. ಅಂದರೆ ಅತ್ಯಂತ ಪ್ರಮುಖವಾದ ಒಂದು ಘಟನೆ ಇತ್ತು ಅದು ಫಸ್ಟ್ ಶೆಡ್ಯೂಲಲ್ಲಿ. ಆ ಶೆಡ್ಯೂಲ್ ತುಂಬ ಬ್ಯೂಟಿಫುಲ್ ಆಗಿದೆ. ಅದು ಅತಿ ಹೆಚ್ಚು ನಮ್ಮ ಜಿಲ್ಲೆಗಳಲ್ಲಿ, ಬೀದರ್ ಜಿಲ್ಲೆಯಲ್ಲಿ ಬೆಟ್ಟ ಗುಡ್ಡ ನದಿ ಕಣಿವೆ ಕೆರೆ ಕುಂಟೆ ಇಂಥದ್ದೆಲ್ಲ ಏನೇನು ಬೇಕು ಅಂತದ್ದು ಎಲ್ಲ ಕಡೆಗೂ ನಾವು ಚಿತ್ರೀಕರಣ ಮಾಡಿದ್ರು. ನಮ್ಮಲ್ಲಿ ಒಂದು ಭಾವನೆ ಏನು ಬಂತು ಅಂದರೆ 12ನೇ ಶತಮಾನದಲ್ಲಿ ಶರಣರು ಹೀಗಿದ್ರು. ನಮ್ಮ ಜಿಲ್ಲೆ ಅನೇಕರು ಅವ್ರಿಗೆ ತರಬೇತಿ ಕೊಟ್ಬಿಟ್ಟು ಪೋಷಕ ನಟನೆಯಲ್ಲಿ ಚಿಕ್ಕ ಪಾತ್ರಗಳಲ್ಲಿ ಸುಮಾರು ಒಂದು 30ಕ್ಕಿಂತ ಜಾಸ್ತಿ ಕ್ಯಾರೆಕ್ಟರ್ಗಳಲ್ಲಿ ಬರ್ತವೆ ಡೈಲಾಗ್ ಇರುವಂಥದ್ದು. ಅದಲ್ಲದೆ ಜೂನಿಯರ್ಸ್ ತುಂಬ ಬರ್ತಾರೆ. ಆ ಜೂನಿಯರ್ಸು ಹೇಗಂದರೆ ಅದು ಆ್ಯಕ್ಚುಲಿ ಶರಣರು ನಡೆದಾಡಿದ ಭೂಮಿ, ಆ ಹಾವಭಾವನೆ ಎಲ್ಲರಲ್ಲೂ ಇದೆ. ವಿಭೂತಿ ಹಾಕೊಳ್ಳೋದು, ರುದ್ರಾಕ್ಷಿ ಹಾಕೊಳ್ಳೋದು, ಮತ್ತು ಹಿಂದಿನ ಕಾಲದೇನು ಉಡುಗೆ ತೊಡುಗೆ ಅವೆಲ್ಲವೂ ನಮ್ಗೆ ಹೇಗಂತ ಅನಿಸ್ತು ಅಂದರೆ ಒಂದು 12ನೇ ಶತಮಾನದಲ್ಲಿ ನಾವೆಲ್ಲ ಭಾಳ ಬದುಕ್ತೀವಿ ನನಗೆ ಒಂದು ಚಿತ್ರೀಕರಣ ಆಯಿತು. ಆ ಚಿತ್ರೀಕರಣದ ಸಮಯದಲ್ಲಿ 18 ದಿವಸ ಫಸ್ಟಿಗೆ ಒಂದು 12 ದಿವಸ ಇರ್ಬೋದು ಚೆನ್ನಾಗಿ ಭಾಳ ಆ್ಯಕ್ಟಿವ್ ಆಗಿ ಮಾಡಿದ್ರು. ಬರ್ತಾ ಫಾರೆಸ್ಟ್ನಲ್ಲಿ ಓಡಾಡಿ ಸುಸ್ತಾಗಿ ಸರ್ ನನಗೆ ಜ್ವರ ಬಂದಿದೆ ಅಂತ ಹೇಳಿದ್ರು. ಇದನ್ನು ನನಗಿಂತ ಅವರೇ ಚೆನ್ನಾಗಿ ಹೇಳ್ತಾರೆ, ಹೇಳಿ ಮೇಡಮ್. ಅಲ್ಲಿ ನಾವು ಒಂದು ಈ ಚಲನಚಿತ್ರದ ಚಿತ್ರೀಕರಣ ಮಾಡುವಾಗ ಕಷ್ಟ ಅಂತ ನಮ್ಗೆ ಅನಿಸ್ಲಿಲ್ಲ. ಕಷ್ಟ ಇತ್ತು, ಬಟ್ ಅದು ಕಷ್ಟ ಅನಿಸ್ಲಿಲ್ಲ. ಯಾಕಂದರೆ ಸಾಮಾನ್ಯವಾಗಿ ಅರಣ್ಯದಲ್ಲಿ ಬೆಟ್ಟ ಗುಡ್ಡ ನದಿ ಕಣಿವೆ ಇಂಥದ್ದೆಲ್ಲ ಹತ್ತುವಾಗ ಆಗುತ್ತೆ. ನಾವು ಇಷ್ಟಪಟ್ಟು ಮಾಡ್ತಾ ಇರೋದ್ರಿಂದ ಅದು ಕಷ್ಟ ಅಂತ ಅನಿಸ್ಲಿಲ್ಲ ನಮಗೆ. ಕಾರಣ ನಾವು ಏನೋ ಮಾಡ್ಬೇಕಂತ ನಮ್ಮಲ್ಲಿ ತರುಣರು ಇರ್ಬೋದು, ಎಲ್ಲ ತರುಣರು ಹೆಚ್ಚು ಕಮ್ಮಿ ಅದಲ್ಲೆಲ್ಲ ಪಾತ್ರ ಮಾಡಿರೋರು. ಹಾಗೆ ಹುಡುಗಿಯಾಗಿ ಭಾಳ ಮೆತ್ತಿಗೆ ಮೃದುವಾಗಿ ಬೆಳೆದಿದ್ದ ನಮ್ಮ ಸುಲಕ್ಷ ಕೂಡ ಅಲ್ಲಿ ಡ್ರೆಸ್ ಬರಲ್ಲ,
ಬರೀ ವಿಗ್ಗೆ ಬಂದುಬಿಡುತ್ತೆ. ಸೆಕೆ ತುಂಬ ಸೆಕೆ ಇತ್ತು. ಮೇನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ, ಮೇ 5ಕ್ಕೆ. ಆ ಶೆಡ್ಯೂಲ್ನಲ್ಲಿ ಅಂಥ ಸೆಕೆನಲ್ಲಿ ಬಾಡಿಯಲ್ಲೇ ಒಂಥರ ಟ್ಯಾನಿಂಗ್ ಆಗುತ್ತೆ. ಅದು ಯಾವುದೂ ಲೆಕ್ಕಿಸದೆ ಇವ್ರು ಮಾಡ್ತಾರೆ. ಅದೊಂದು ಭಾವನೆ ಅವರೇ ಹೇಳಿ, ನನಗಿಂತ ಚೆನ್ನಾಗಿ. ಯಾಕಂದರೆ ಅನುಭವಿಸಿದ್ದು ಅವ್ರು ಹೇಳಿದ್ರೆ ಒಳ್ಳೆಯದು. ನಿಮಗೆ ಕಷ್ಟ ಆಗಲಿಲ್ಲ? ನಮಗೇನು ಕಷ್ಟ ಅನಿಸ್ಲಿಲ್ಲ. ಕಷ್ಟ ಕೆಲವೊಬ್ಬರು ಪಕ್ಕದಲ್ಲಿ ನಿಂತವ್ರು ಹೇಳ್ತಿದ್ರು ನಮ್ಗೆ ಕಷ್ಟ ಆಗ್ತಿದೆ ಅಂತ. ಬಟ್ ನಾವು ಇನ್ವಾಲ್ವ್ ಆಗಿದ್ದೀವಲ್ಲ ಅದಕ್ಕೆ ವೆಂಕಟೇಶ್ ಜೈಲಿಗೆ, ನಮ್ಗೆ ಏನು ಅನಿಸ್ತದೆ ಕಷ್ಟ ಅನಿಸ್ಲಿಲ್ಲ. ಯಾಕಂದರೆ ಯಾವುದೇ ಒಂದು ಇಷ್ಟಪಟ್ಟು ಮಾಡೋದು ಕಷ್ಟ ಆಗಲ್ಲ. ಅದು ಅವ್ರನ್ನ ಆ ಪಾತ್ರ ಮಾಡಿಸ್ತಾರಲ್ಲ, ಅಕ್ಕ ಮಾದೇವಿ ಪಾತ್ರನ, ಅದು ನಿಮಗೆ ತುಂಬ ಇಷ್ಟ ಆಗ್ತಾ ಇತ್ತಾ ಸೆಟ್ಟಲ್ಲಿ, ಅಥವಾ ಕಷ್ಟ ಅನಿಸ್ತಾ ಇತ್ತಾ ಅಂತ ನಿಮಗೆ ಅವ್ರ ಪಾತ್ರ ಅಭಿನಯ ಮಾಡುವಾಗ? ನಾನು ಏನು ಪಡಿಬೇಕಂತ ನೋಡ್ತಾ ಇರ್ತಿದ್ದು ನಾವು ಕ್ಯಾಮ್ರಾ ಇದರಲ್ಲಿ, ಅದೆಲ್ಲವೂ ನನಗೆ ಸಿಗ್ತಾ ಇತ್ತು. ಅದು ನನಗೆ ಆನಂದ ಆಗ್ತಿತ್ತು. ಹಾಗೆ ನಾನು ಮಾಡಿದ್ಕೆಲ್ಲ ಅವ್ರ ಮುಖದಲ್ಲಿ ಭಾವನೆ ಹೇಗಿತ್ತು ಅಂತ ಕೆಲವೊಂದು ಇದರಲ್ಲಿ ಸಂತಸ, ಆನಂದ ಬಾಷ್ಪದಲ್ಲಿ ನೋಡ್ತಾ ಇರುವಾಗ ನಮ್ಮದು ಆನಂದ ಇರುವಾಗ ಕಷ್ಟ ಅಂತ ಎಲ್ಲರಿಸುತ್ತದು ಸಾಧ್ಯನೇ ಇಲ್ಲ. ಅದು ತುಂಬ ಆನಂದವಾಗಿ ತುಂಬ ಒಂಥರ ಖುಷಿಯಾಗಿ ಮಾಡಿದ್ವಿ ನಾವು ಶೂಟಿಂಗ್. ಸರ್ ಹೇಳ್ದಂಗೆ ನಾನು ಸಡನ್ ಆಗಿ ಬಂದ್ಬಿಟ್ಟೆ ಫಂಕ್ಷನ್ಗಂತ. ಒಂದು ವೇದಿಕೆ ಮೇಲೆ ಕರೆದಿದ್ರು ನನಗೆ. ಸರ್ ಮಾತು ಕೇಳ್ಬಿಟ್ಟು ಬಂದೆ. ಅದಾದ್ಮೇಲೆ ಸರ್ ಹೇಳ್ತಾರೆ, ಈ ಥರ ಅಕ್ಕ ಮಹಾದೇವಿ ಅವ್ರ ಪಾತ್ರ ನೀವು ಧರಿಸ್ಬೇಕಾಗುತ್ತೆ ಮೇಡಮ್, ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹೌದಾ ಸರ್? ಹಾಂ, ಓಕೆ ಸರಿ ಆಯಿತು. ಅಂದರೆ ಇದು ಯಾವ ಥರ ಶೂಟ್ ಮಾಡ್ತೀರಾ ನೀವು ಅಂತ ನಾನು ಕನ್ಫ್ಯೂಷನ್ ಮಾಡಿದೆ. ಏನು ಮಾಡ್ತಾರೆ ಇವರು, ಕ್ಯಾಮ್ರಾಸ್ ಎಲ್ಲ ಇರುತ್ತಾ ಸರ್ ಅಂತ ಕೇಳಿದ್ದೀನಿ ನಾನು. ಅದಕ್ಕೆ ಹ್ಞೂ ಮೇಡಮ್ ಕ್ಯಾಮ್ರಾಸ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ವಿಡಿಯೆಲ್ಲ ಹಾಕಿದ್ರು. ಎಲ್ಲ ಫುಲ್ ಸೆಟಪ್ ಆಯಿತು. ಸೆಟಪ್ ಆದಮೇಲೆ ನಾನು ಇನ್ನೂ ಕನ್ಫ್ಯೂಷನ್ ಮೈಂಡಲ್ಲೇ ಅಲ್ಲಿಗೆ ಹೋಗಿದ್ದೀನಿ. ವೇದಿಕೆ ಮೇಲೆ ಹೋದ ತಕ್ಷಣ ಬಂದು ಎಲ್ಲರೂ ಕಾಲು ಬೀಳೋದು ನೋಡಿ ನಿಜವಾಗ್ಲೂ ನನಗೆ ಎಷ್ಟು ಒಂಥರ ಆಗ್ಬಿಟ್ಟಂದರೆ ಮೈಯೆಲ್ಲ ಮುಳು ಬಂದುಬಿಟ್ಟಿತ್ತು ನನಗೆ. ಅಲ್ಲ, ಎಷ್ಟು ಪ್ರೀತಿ, ಎಷ್ಟು ಗೌರವ, ಅಕ್ಕ ಅಂದರೆ ಎಷ್ಟು ಇಷ್ಟಪಡ್ತಾರಲ್ಲ ಅಂತ ಖುಷಿ ಆಗೋಯ್ತು. ನಮ್ಮ ಉತ್ತರ ಕರ್ನಾಟಕ ಸೈಡು ಇನ್ನೂ ಆ ಭಕ್ತಿ ಭಾವ ಅದು ಎಲ್ಲನೂ ಉಳ್ಕೊಂಡಿದೆ ಅಲ್ಲ ಅಂತ ಖುಷಿ ಆಯಿತು. ಅದಾದಮೇಲೆ ಇಮಿಡಿಯೇಟಾಗಿ ನಾನು ಹೊರಡ್ಬೇಕನ್ನೋ ಪರಿಸ್ಥಿತಿ ಬಂದಿತ್ತು. ಯಾಕಂದರೆ ನಾನು ಶೂಟ್ ಇತ್ತು, ಅದು ಮುಗಿಸ್ಕೊಂಡು ಬಂದಿದ್ದೆ. ಸರ್ ಹೇಳಿಬಿಟ್ಟು ಹೊರಟೆ. ನಾನು ನನ್ನ ತಾಯಿಯವ್ರಿಗೆ ಫೋನ್ ಮಾಡಿದ್ದೆ. ಅಮ್ಮ ಈ ಥರ ಅಕ್ಕ ಮಹಾದೇವಿ ಸಿನಿಮಾ ವಿಷ್ಣುಕಾಂತ್ ಸರ್ ಅವ್ರು ಮಾಡ್ತಿದ್ದಾರೆ, ಹೇಗಮ್ಮ ಮಾಡೋದು ಅಂತಂದಾಗ ನಮ್ಮಮ್ಮ ಒಂದೇ ಮಾತು ಹೇಳಿದ್ರು, ಎಲ್ಲ ಸಿನಿಮಾ ಒಂದು ಸೈಡಿಗೆ ಇಟ್ಬಿಡು, ನನಗೋಸ್ಕರ ಇದೊಂದು ಸಿನಿಮಾ ಒಪ್ಕೊ, ಏನು ಎಕ್ಸ್ಪೆಕ್ಟ್ ಮಾಡಬೇಡ, ಈ ಸಿನಿಮಾ ನನಗೋಸ್ಕರ ಮಾಡು ಅಂತ ಹೇಳಿಬಿಟ್ರು. ನಿಮ್ಮ ತಾಯಿ ಆಶೀರ್ವಾದ ಇದ್ಮೇಲೆ ಮತ್ತೇನು ಬೇಕಾಗುತ್ತೆ. ಹಾಗಾಗಿ ನಾನು ಸಿನಿಮಾನ ಒಪ್ಕೊಂಡೆ, ತುಂಬ ಖುಷಿಯಾಗಿ ಒಪ್ಕೊಂಡೆ. ಅದಾದಮೇಲೆ ಸ್ಕ್ರಿಪ್ಟ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ನಡೆಯಿತು. ಸರ್ ಸಹಕಾರ ಎಷ್ಟಿತ್ತು ಅಂದರೆ ನಾನು 100 ಸರಿನೂ ವಚನ ಕೇಳಿ ಬೇಸರ ಆಗ್ಲಾರ್ದಂಗೆ ಅದರ ಅರ್ಥ ಏನು, ಏನಿದೆ, ವಚನ ಹೇಗೆ ಉಚ್ಚಾರಣೆ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಿದ್ರು. ಆಮೇಲೆ ಶೂಟಿಂಗ್ ಎಲ್ಲ ಮಾಡಬೇಕಾದಾಗ ತುಂಬ 45 ಡಿಗ್ರಿ ಏನೋ ಬಿಸಿಲಿತ್ತು ಅಲ್ಲಿ. ಒಂದೊಂದು ಸಿಚುವೇಶನಲ್ಲಿ ಕಲ್ಲು ಮುಳ್ಳು ಎಲ್ಲನೂ ಇರುತ್ತೆ. ಆವಾಗ ಈ ಥರ ಬರೀ ನಡಿಗೆ ಕಾಲಲ್ಲಿ ಏನೂ ಇರಲಾರ್ದಂಗೆ ನಡಿಬೇಕು ಅಂತೆಲ್ಲ ಹೇಳ್ತಿದ್ರು ಸರ್. ಏನೋ ಒಂಥರ ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಸರಿ ಆಯಿತು ಅಂತ ನಡಿಬೇಕಾದಾಗ ಬಿಸಿಲು ಅದು ತಾಗ್ತಿರೋ ಕಾಲಿಗೆ ಎಷ್ಟು ಉರಿತಿತ್ತು ಅಂದರೆ, ಇವಾಗೇ ನನಗೆ ಇಷ್ಟು ಉರಿದಿದೆ ಅಂದರೆ ಅವಾಗಿನ ಟೈಮಲ್ಲಿ ಅಕ್ಕ ಹೆಂಗೆ ಬಂದಿರಬೇಕು, ಅವ್ರಿಗೆ ಎಷ್ಟೆಲ್ಲ ನೋವಾಗಿರಬೇಕು. ಇದು ಏನೂ ಇಲ್ವಲ್ಲ, ನಾವು ಮಾಡ್ತಿರೋದು ಒಂದು 5% ಇಲ್ಲ, ಅಷ್ಟೆಲ್ಲ ಮಾಡಿದಾರೆ ಅಕ್ಕ ನಮಗೋಸ್ಕರ ಅಂದಮೇಲೆ. ಇಂಥ ಸುಂದರವಾದ ವಚನಗಳಿದೆ, ಇವೆಲ್ಲ ಇವಾಗಿನ ಯೂತು ಯಾರು ತಗೊಳ್ತಾ ಇಲ್ಲ. ವಚನ ಹೇಳಲ್ಲ, ಯಾರು ಪೂಜೆ ಮಾಡಲ್ಲ, ದೇವರಿಗೆ ಅಂತ ನಡೆಯೋದೇ ಇಲ್ಲ. ಎಲ್ಲರೂ ರೆಡಿ ಆಗೋದು, ಅವ್ರು ಕಾಲೇಜ್ ಹೋಗೋದು, ಅವ್ರು ದಿನನಿತ್ಯದ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ವಚನಗಳು ಹೇಳಬೇಕು, ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಬೇಕು ಅಂತ ಇವಾಗಿನ ಜನ್ರೇಷನಲ್ಲಿ ಯಾರು ಅದನ್ನು ಅಳವಡಿಸ್ಕೊಂಡು ಹೋಗ್ತಾ ಇಲ್ಲ. ನಮ್ಮ ಸರ್ ಅವರು ಎಲ್ಲರೂ ನೋಡಿ, ಸಿನಿಮಾ ಮುಖಾಂತರ ಆದರೂ ಯೂತ್ಸ್ ನೋಡಿಬಿಟ್ಟು ಆ ವಚನ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಲಿ ಅಂತ ಈ ಸಿನಿಮಾ ಮಾಡಿದ್ದಾರೆ. ಆದಷ್ಟು ಬೇಗ 2ನೇ ತಾರೀಕು ಸರ್ ಹೇಳ್ದಂಗೆ ರಿಲೀಸ್ ಆಗ್ತಾ ಇದೆ. ನನಗೆ ಖುಷಿ ಆಗ್ತಾ ಇದೆ. 2ನೇ ತಾರೀಕು ನೆಕ್ಸ್ಟ್ ವೀಕೆ ಫ್ರೈಡೇ ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ಬಂದು ಸಿನಿಮಾ ನೋಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಇಲ್ಲಿ ಸುಲಕ್ಷಾ ಮೇಡಮ್ ಏನು ಹೇಳಿ ಕೊಟ್ಟಿದ್ದಾರಂದರೆ, ನಲ್ಲಿಂದ ಒಂದು ಭಾವನೆ ಮತ್ತೊಂದು ನಾನು ಹಾಗೆ ಹೇಳಿದೆ, ಅವ್ರು ಹೇಳಿದ್ದಾರೆ. ಒಂದು ನಮ್ಮ ಕಲಾವಿದರಿಗೂ ಮತ್ತು ನಿರ್ದೇಶಕರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈ ನಿರ್ದೇಶಕರಿಗೆ ಏನೋ ಒಂದು ಕಾನ್ಫಿಡೆನ್ಸ್ ಬರಬೇಕು ಒಬ್ಬರು ನಟರ ಮೇಲೆ, ನಟಿಯರ ಮೇಲೆ. ಯಾಕಂದ್ರೆ ಕೆಲವೊಂದು ಕಡೆ ಗಲಾಟೆಗಳು ಮತ್ತೊಂದಿನಿಂದ ಅವೆಲ್ಲ ಆಗೋ ಸಾಧ್ಯತೆ ಇರ್ತವೆ. ಇಲ್ಲಿ ಯಾಕಾಗಲಿಲ್ಲ, ನಾನು ಕರೆದಿದ್ದ ರೀತಿ ನಾನು ಹೇಳಿದೆ, ಅವ್ರು ಹೇಳಿದ್ರು. ನನ್ನ ನಂಬಿಕೆ ಅವ್ರ ಮೇಲಿದೆ, ಅವರು ನಂಬಿಕೆ ನನ್ನ ಮೇಲೆ ಇದೆ. ಅಂದರೆ ಒಬ್ಬ ನಿರ್ದೇಶಕದ ನಂಬಿಕೆ ನಟರ ಮೇಲೆ ಇರಬೇಕು, ಕಾನ್ಫಿಡೆಂಟಾಗಿ ಅವ್ರು ಮಾಡ್ತಾರೆ ನನ್ನ. ಅದನ್ನು ನಾನು 1-2 ವರ್ಷದಲ್ಲಿ ಅವ್ರು ಕೆಲವೊಂದು ಚಲನಚಿತ್ರ ಬಿಡುಗಡೆ ಆದಮೇಲೆ ಮತ್ತು ಅವ್ರದ್ದು ಹಾವಭಾವ ಓಡಾಟದಲ್ಲಿ ನಾನು ಕಂಡಿದ್ದೆ. ಅವ್ರಿಗೆ ನಾನು ಸುಮ್ಮನೆ ಕರೆದು ಬಿಟ್ಟು ಪಾತ್ರನ ಡೈರೆಕ್ಟು ನಾನು ಸ್ಟೇಜ್ ಮೇಲೆ ಕಳಿಸ್ತೀನಿ, ಸ್ಕ್ರೀನ್ ಟೆಸ್ಟ್ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಆದರೆ ಅವ್ರು ಮಾಡ್ತಾರೆ ಅನ್ನೋದು ನಂಬಿಕೆ ನನಗಿತ್ತು.
ಸರ್ ಹೇಳಿದ್ದು ನಾನು ಮಾಡಬೇಕು ಅನ್ನೋದು ಅವ್ರಿಗೂ ನಂಬಿಕೆ ಬಂತು. ಕಾರಣ ಅಲ್ಲಿ ಇಷ್ಟೇ, ಆ ಭೂಮಿಯಾಗಿದೆ. ಈಗ ನಾವೇನು ಭಾರತದ ಒಂದು ಭೂಗೋಳದಲ್ಲಿ ದೇವಭೂಮಿ ಅಂತ ಹಿಮಾಲಯ ನಾವು ಹೇಗೆ ಕರಿತೀವೋ ಹಾಗೆ ಒಂದು ಶರಣ ಭೂಮಿ ನಮ್ಮ ಕಲ್ಯಾಣ ಕರ್ನಾಟಕನಲ್ಲಿ ಏನಿದೆ, ಆ ಭಾವನೆ ಮತ್ತು ತುಡಿತ ನಮ್ಮಲ್ಲಿ ಅಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದು ಶರಣರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದೆ. ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನಮ್ಮ ತಾಯಿಯವರು ನನಗೋಸ್ಕರ ಸಿನಿಮಾ ಮಾಡಿ ಅಂತ. ಅವರು ಚಲನಚಿತ್ರಕ್ಕೆ ಸಂಬಂಧ ಇಲ್ಲ, ಆದರೂ ಒಂದು ಮಾಡಿ ಅಂತ ಅವ್ರಿಗೊಂದು ತುಡಿತ ಮತ್ತು ಅವ್ರ ಮನಸ್ಸಿನಲ್ಲಿ ಏನು ಬಂತೋ, ಮಗಳು ತಾಯಿ ಮಾತು ಕೇಳ್ಕೊಂಡು ಮಾಡ್ತಾರೆ, ಮತ್ತು ನಿರ್ದೇಶಕ ಮಾತು ಕೇಳ್ಕೊಂಡು ಮಾಡ್ತಾರೆ ಅನ್ನೋದಕ್ಕಿಂತ ಇನ್ನೇನು ಬೇಕು. ಹಾಗಾಗಿ ಹಾರ್ಡ್ ವರ್ಕ್ ಮಾಡಲಿಕ್ಕೆ, ಭಾವನೆಗಳನ್ನ ಹಂಚ್ಕೊಳ್ಳಿಕ್ಕೆ ಸ್ಕ್ರೀನ್ ಮುಂದೆ ಅವೆಲ್ಲವೂ ಅನುಕೂಲ ಆಗ್ತವೆ ಅಂತ ಅನ್ನೋದು ನನ್ನ ಮತ್ತು ಎಲ್ಲ ನಿರ್ದೇಶಕರ ಅಭಿಪ್ರಾಯ ಆಗಿರಬೇಕು. ನಟರು ಕೂಡ ಹಾಗೆ ಆಗಿರಬೇಕು. ಅಲ್ಲಿ ಮತ್ತೊಂದು ಹೇಳಿಕೊಟ್ಟಿದ್ದೀನಿ ನಾನು. ನಮ್ಮ ಭಾಗದಲ್ಲಿ ಅಂದರೆ ಇಲ್ಲಿಂದ ಬೀದರ್ ಒಂದು 800 ಕಿಲೋಮೀಟರ್ ಇದೆ. ಪಕ್ಕದಲ್ಲಿ ಹೈದ್ರಾಬಾದ್ ಇದೆ. ಹೈದ್ರಾಬಾದ್ ಭಾಷೆನೇ ಬೇರೆ, ತೆಲುಗು ಮತ್ತು ಹಿಂದಿಯಲ್ಲಿ. ನಮ್ಮ ಭಾಷೆ ಕನ್ನಡ. ಕರ್ನಾಟಕಕ್ಕೆ, ಕನ್ನಡ ನಾಡಿಗೆ ಅತ್ಯಂತ ಅಚ್ಚುಮೆಚ್ಚಿನ ಒಂದು ಭಾಷೆ ಅಂದರೆ ತಿಳಿಗನ್ನಡ, ನಾವು ಆಡೋ ಭಾಷೆ. ಆ ಭಾಷೆ ಕೊಟ್ಟಿದೆ ಇಡೀ ಕನ್ನಡ ನಾಡಿಗೆನೆ. ಬೀದರಿನ, ಇವಾಗಿನ ಬೀದರ್, ಅವಾಗೇನು ಕಲ್ಯಾಣ ಅಂತಿತ್ತು, ಇವಾಗ ಬಸವ ಕಲ್ಯಾಣ ಇದೆ. 1973 ಅದು ಬಸವ ಕಲ್ಯಾಣ. ಅದಕ್ಕಿಂತ ಮೊದಲದು ಕಲ್ಯಾಣ ಅಂತಿತ್ತು, ಕಲ್ಯಾಣ ಅಂತ ಇತ್ತು. ಆ ಕಲ್ಯಾಣದಲ್ಲಿ ನೆರೆದಿದ್ದ ಶರಣುದಿನ ಭಾಷೆ ಅವಾಗಿಂದು ವಚನಗಳ ಮುಖಾಂತರ ತಿಳಿಗನ್ನಡದಲ್ಲಿ ಆಡೋ ಭಾಷೆಯಲ್ಲಿ ಏನು ಕೊಟ್ಟರೋ ಆ ಕೊಡುಗೆ ಇವತ್ತಿಗೂ ಅದೇ ಭಾಷೆ. ವಚನದಲ್ಲಿ ಯಾವ ಭಾಷೆ ಇದೆಯೋ ಅದೇ ಭಾಷೆ ನಮ್ಮಲ್ಲಿ ಸಾಕಷ್ಟು ಜನರು ಆಡೋ ಮಾತಿನಲ್ಲಿ ಅಂದರೆ ಮೋರ್ ದೆನ್ 80-90% ಇದೆ. ಅಂಥ ಭಾಷೆ, ಆ ಒಂದು ಸಂಪ್ರದಾಯ, ಪರಂಪರೆಯಲ್ಲಿ ಎಲ್ಲರೂ ಒಪ್ಕೊಳ್ತಾರೆ. ಹಾಗೆ ಕೆಲವರ ಮೇಲೆ ನಮ್ಮ ವಿಶ್ವಾಸ ಇಟ್ಟಿದ್ರು. ಒಬ್ಬರು ಅಷ್ಟೇ ಅಲ್ಲ, ಇನ್ನೊಂದು 30 ಜನ ಕಲಾವಿದರು ಬರ್ತಾರೆ. ಆ ಕಲಾವಿದರಿಗೆಲ್ಲರಿಗೂ ಈ ಪಾತ್ರ ನೀವು ಮಾಡಿ ಅಂದರೆ ನಾನು ಒಪ್ಕೊಂಡು, ಕೆಲವರು ಆರ್ಕೆಸ್ಟ್ರಾ, ನಾಟಕ, ಡ್ರಾಮಾ ಮತ್ತೊಂದಿನೊಂದು ಮಾಡೋರು, ಅವರೆಲ್ಲರೂ ಭಾಳ ಭಕ್ತಿನ ಮಾಡಿದ್ದಾರೆ. ಎಲ್ಲರಿಗೂ ಒಂದು ಭಗವಂತ ಶರಣರಿಗೆ ಒಂದು ಪರಕಾಯ ಪ್ರವೇಶನ ಎಲ್ಲರೂ ಕೊಟ್ಟು ಎಲ್ಲ ಪಾತ್ರಧಾರಿಗಳು ಚೆನ್ನಾಗಿ ಮಾಡಿದ್ದಾರೆ. ಅದರ ಜೊತೆಗೆ ಪ್ರೊಡಕ್ಷನಲ್ಲಿ ನಮಗೆ ಅಸಿಸ್ಟೆಂಟಾಗಿ ನಾನು ಕರಿತೀನಿ. ಹೀಗೇನೆ ಈ ಸಾಮಾನ್ಯವಾಗಿ ಇವಾಗ ಒಂದು ನಾವೇನೇ ಕೆಲಸ ಮಾಡಬೇಕಾದ್ರೆ ನಮ್ಮ ಒಬ್ಬರದ್ದು ಮಾಡಲಿಕ್ಕಾಗಲ್ಲ. ಜೊತೆಗೆ ಕೆಲವೊಬ್ರದ್ದು ಸಹಾಯ ಬೇಕಾಗಿರುತ್ತೆ, ಬಲ ಬೇಕಾಗಿರುತ್ತೆ. ಅಂಥ ಬಲಗಳಲ್ಲಿ ನಾನು ಯಾವಾಗಲೇ ಕರೀಲಿ, ನನ್ನ ಮುಖಾಂತರ ಬಂದಿರೋದಂತ ನಾನು ಹೇಳೋದಕ್ಕಿಂತ ನಾನು ಕರೆದಾಗ ಬರ್ತಾರೆ ನನ್ನ ಉಮೇಶ್ ಸಲ್ಗಾರ್. 2007ರಲ್ಲಿ ಈ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರದ ಒಂದು ಸ್ಕ್ರಿಪ್ಟ್ ವರ್ಕು ನಾನು ಸಂಪೂರ್ಣವಾಗಿ ಮುಗಿಸಿದ ನಂತರ ಒಂದೊಂದೇ ಪಾತ್ರದ ಬಗ್ಗೆ ಯೋಚನೆ ಮಾಡ್ತಾ ಕೆಲವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆದರೆ ಈ ಆರ್ಕಿಮಿಡೀಸಿಂದ ಒಂದು ತತ್ವ ಇದೆಯಲ್ಲ, ಒಂದು ನೀರಿಂದು ಇದರಲ್ಲಿ ಮುಳುಗಿದಾಗ ಅದು ನೀರು ಎಷ್ಟು ಚೆಲ್ತೋ ಅಷ್ಟು ತೂಕನ ಭಾರ ಕಮ್ಮಿ ಆಗುತ್ತೆ ಅನ್ನಂಗೆ. ಅಂಥ ಭಾರನ ಕಮ್ಮಿ ಆಗುವಂಥವ್ರು ಅಂದರೆ ನಮ್ಮದೇ ನೆಲದಲ್ಲಿ ನೆನೆಸಿದಂಥ ಒಬ್ಬರು ನಟಿದ ನೆನಪಾಯ್ತು ನನಗೆ. ಅವಕ್ಕೊಂದು ಕಾರ್ಯಕ್ರಮ ಅಂತ ಕರಿತೀನಿ, ಕರೆದ ಮೇಲೆ ಅವರು ಬರ್ತಾರೆ. ಒಬ್ಬ ಟೀಚರು, ಸಾಮಾನ್ಯ ನಿರ್ದೇಶಕ ಅಂದರೆ ಒಂದು ಟೀಚರ್ ಸ್ಥಾನನೇ. ಕಲಾವಿದರು ಅವರು ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಲಿಸನರ್ ಕೇಳೋರಾಗಿರ್ಬೋದು. ಆ ಥರದಲ್ಲಿ ನಮ್ಮ ಸುರಕ್ಷಾ ಅವರು ಬಂದ ಮೇಲೆ ನಾನು ಹೇಳಿದ್ದು 1 ಸಲ ಹೇಳಿದ್ನ 2 ಸಲ ಹೇಳಿರ್ಬೋದು. ಆದರೆ ಅದನ್ನು ಕೇಳಿಸ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ವಿದ್ಯಾರ್ಥಿಗಳು ಅಲ್ಲೇ ಎಲ್ಲನೂ ರೆಸ್ಪಾನ್ಸ್ ಮಾಡೋಕ್ಕೆ ಆಗಲ್ಲ. ಆದರೆ ನಮ್ಮ ಸುರಕ್ಷಾ ಅವ್ರ ತಂದೆ ತಾಯಿ ಹೇಳಿದ್ರು ನಮಗೆ ಟೈಮ್ ಈ ಥರ ಕಲಾವಿದರು ಕೆಲವೊಂದು ಥರದ ಮೂವಿಗಳಿಗೆ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ. ನಾನು ವಚನಗಳನ್ನು ಅವ್ರಿಗೆ ಹೇಳಿ ತಿಳಿಸಿ ಅಭಿನಯ ಹೇಳ್ಕೊಟ್ಟಿದ್ದಾದಮೇಲೆ ಮತ್ತೆ ಅವ್ರ ಮನೆಯಲ್ಲೂ ತುಂಬ ಪ್ರಾಕ್ಟೀಸ್ ಮಾಡ್ತಿದ್ರಂತೆ. ಆ ಪ್ರಾಕ್ಟೀಸ್ ಅವ್ರು ಮಾಡೋದ್ರಿಂದ ಹೀಗೆ ಸರಿ ಇರುತ್ತೆ, ಹಾಗೆ ಸರಿ ಇರುತ್ತೆ ಅಂತ ಅವರು ಕೆಲವೊಂದೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಆ ತಯಾರಿ ಮಾಡ್ಕೊಂಡ್ಮೇಲೆ ಕ್ಯಾಮ್ರಾ ಮುಂದೆ ಬಂದಿರುವಾಗ ನಮ್ಮದೇ ನಿರ್ಧಾರ ಇದ್ರೂ ಕೂಡ, ನಮ್ಮದೇ ನಿರ್ದೇಶ ಇದ್ರೂ ಕೂಡ ನಮಗೆ 50% ಅಲ್ಲಿಗೆ ವರ್ಕಲ್ಲಿ ನಾವು ಪಡೆದಿರ್ತೀವಿ. ಅಂಥದ್ದು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ ಮಾಡಿರೋದ್ರಿಂದ ಮಾಡ್ತಾ ಅವ್ರಿಗೆ ಏನಾಯಿತು ಅಂದರೆ ಒಂಥರ ಮೊದಲೇವ್ರದ್ದು ಗುಣನೇ ಸಾತ್ವಿಕ ಗುಣ ಥರದಲ್ಲೇ ನಾನು ಕಂಡುಕೊಂಡಿದ್ದೆ ನೋಡಿಗೆ. ಅದರಲ್ಲಿ ಇನ್ನೂ ಸಾತ್ವಿಕತೆ ಬಂದುಬಿಡ್ತು. ಅಲ್ಲಿನಿಂದ ನಾವು ಸೆಟಲ್ ನೋಡ್ತಿದ್ದೀವಿ. ಅವ್ರದೇ ಆದಂಥ ಒಂದು ಆಹಾರ, ಮತ್ತೊಂದು ಇನ್ನೊಂದು. ನನಗೆ ಊಟ ಬೇಕು ಅಂತ ನಮ್ಮಲ್ಲಿ ಕೆಲವರು ಇಂಥದ್ದೇ ಊಟ ಬೇಕು, ಅಂಥದ್ದೇ ಊಟ ಬೇಕು ಅಂತ ಏನೂ ಇಲ್ಲ. ಅವ್ರದವ್ರು ತಂದುಬಿಟ್ಟು ಅಷ್ಟೇ ತಿಂದುಬಿಟ್ಟು ಹೆಂಗೋ ಇದ್ಬಿಟ್ಟು ಪಕ್ಕ ಒಂಥರ ಶರಣೆ ಆಗೋಗ್ಬಿಟ್ಟಿದ್ರು. ಸೆಟಲ್ ಕೂಡ ಶರಣೆ ಥರ ಆಗೋಗಿದ್ರು. ಆಯ್ತಾ ಬರ್ತಾ ಒಂದು 10-12 ದಿವಸ ಶೂಟಿಂಗ್ ಆದಮೇಲೆ ಏನಾಯಿತು, ದೇಹದ ಸ್ವಲ್ಪ ಆರೋಗ್ಯ ಏರುಪೇರಾಯ್ತು. ಯಾಕಂದರೆ ಅಲ್ಲಿ ಓಡಾಡ್ತಾ ಬೆಟ್ಟ ಗುಡ್ಡ ನದಿ ಇದೆಲ್ಲ ಇತ್ತಲ್ಲ, ಅಂಥದ್ರಲ್ಲಿ ಸುಸ್ತಾಗಿ ನಮಗೆ ಮುಂದಿನ ಸೀನ್ಗಳು ಹಾಗೇ ಬೇಕಾಗಿತ್ತು.
ಅವ್ರದ್ದು ಆರೋಗ್ಯ ಸ್ವಲ್ಪ ಜರ್ನಿ ಫಾರೆಸ್ಟಲ್ಲಿ ಮಾಡ್ತಾ ಮಾಡ್ತಾ ಅಕ್ಕಮದೇವಿ ಕೂಡ ಸುಸ್ತಾಗಿ ಆಗಿರ್ತಾರೆ. ದೇಹ ಸ್ಥಿತಿನೂ ಸ್ವಲ್ಪ ಕುಗ್ಗಿದಂಗೆ ಆಗಿರುತ್ತೆ, ಮುಖ ಸ್ವಲ್ಪ ಬಾಡಿದಂಗೆ ಆಗಿರುತ್ತೆ. ಅದೆಲ್ಲವೂ ಅವರು ರಿಯಲ್ ಆಗಿ ಆಯ್ತು, ದೇವರೇ ಮಾಡಿಸ್ಕೊಂಡಿದ್ದಂಗೆ. ಅಭಿನಯ ಮಾಡೋದು ಭಾರಿ ಕಷ್ಟ ಇರುತ್ತೆ, ಬಟ್ ದೇಹ ಸ್ಥಿತಿ ಕೂಡ ನನಗಾಯಿತು. ಅಂಥದ್ರಲ್ಲಿ ಬೇಡ ಮೇಡಮ್, ಇದು ನನಗೊಂದು ವಾರ ರೆಸ್ಟ್ ಕೊಡಿ, ನನಗಾಗಲ್ಲ ಮೇಡಮ್, ಇದು ಕರೆಕ್ಟಾಗಿ ಸೆಟ್ ಆಗ್ತಾಯಿದೆ ಮಾಡಿದ್ದೆ. ಪಾಪ ಹೆಣ್ಮಗುಲಿಗೆ ನಾನು ಏನಾದರೂ ಹ್ಞೂ ಸರ್ ಆಯಿತು ಸರ್, ಹುಷಾರಿಲ್ಲ, ಕಾರಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿ, ಆಯಿತು ಸರ್. ನಾವು ಹಂಗೆ ಬೇಕಾಗಿತ್ತು. ಕಾಡಿನ ನಡೆದು ಹೋಗ್ತಾ ವಚನಗಳು ಕೂಡ ಹಾಗೇನೇ ಇದೆ. ಆ ಭೌಗೋಳಿಕ ದೃಶ್ಯನೂ ಆಗಿದೆ, ಅವ್ರ ಪಾತ್ರನೂ ಹೇಗಿದೆ ಹಾಗೆ ಇದೆ. ಅದು ನನಗೆ ಏನಾಯಿತು ಅಂದರೆ ತುಂಬ ಈಸಿಯಾಗಿ ಹೋಗ್ಬಿಡ್ತು. ಪಕ್ಕಾ ಸಿಕ್ತು ನನಗೆ, ಇದೇ ಭಾವನೆಗಳು ಬೇಕಾಗಿತ್ತು ಅನ್ನೋದು. ಅದು ಸ್ಕ್ರೀನ್ ಮೇಲೆ ತಾವು ನೋಡ್ತೀರಿ ವೀಕ್ಷಕರು. ನಾನು ಕನ್ನಡ ಇಂಡಸ್ಟ್ರಿನಲ್ಲಿ ಅಂದರೆ 2005ಗೆ ಎಂಟ್ರಿ ಆದೆ. ನಾನು 2005ನಲ್ಲಿ ಎಂಟ್ರಿ ಆದ ನಂತರ ಕೆಲವೊಬ್ಬರೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನನ್ನ ಮುಖಾಂತರ ಇರ್ಬೋದು, ಬೇರೆ ಮುಖಾಂತರ ಇರ್ಬೋದು, ತಾನಾಗೆ ಬಂದರು. ಅಂಥವ್ರು ನನ್ನ ಮುಖಾಂತರ ಬಂದು ಒಂದು ಒಳ್ಳೊಳ್ಳೆ ಕಮರ್ಷಿಯಲ್ ಸಿನಿಮಾ ಮಾಡ್ತಿದ್ದಾರೆ. ಸ್ವತಂತ್ರವಾಗಿ 2 ಚಲನಚಿತ್ರಗಳನ್ನ ನಿರ್ದೇಶನ ಮಾಡಿದರು ಉಮೇಶ್ ಸರ್ಗಾರ್ ಅವರು. ನನಗದೊಂದು ಹೆಮ್ಮೆ. ನಮ್ಮ ಹುಡುಗ, ನಮ್ಮ ಬೀದರ್ನವರು ನನ್ನ ಜೋಡಿ ಆದರು ಅನ್ನೋದು. ನಾನು ಮಾಡೋ ಎಲ್ಲ ಸಿನಿಮಾಗಳಿಗೂ ಅವ್ರು ಆಲ್ರೆಡಿ ನಿರ್ದೇಶಕರಾಗಿದ್ದಾರೆ. ಒಬ್ಬರು ನಿರ್ದೇಶಕರಾಗಿರೋ ಮತ್ತೆ ಬಂದು ಸಹ ನಿರ್ದೇಶನ ಮಾಡೋದಂತ ಒಪ್ಪಲ್ಲ ಯಾರು. ಆದರೆ ಅವ್ರು ಬಂದರು, ಒಪ್ಕೊಂಡು ಪಾಪ ಸರ್ ನಿಮ್ಮ ನಿರ್ದೇಶಕ ಸಿನಿಮಾಕ್ಕೆ ನಾನು ಯಾವಾಗಲೂ ಸಹ ನಿರ್ದೇಶಕ ಅಂದ್ಕೊಳ್ಳಿ, ಸಹಾಯಕ ನಿರ್ದೇಶಕರು ಅಂದ್ಕೊಳ್ಳಿ, ನಾನು ಬರ್ತೀನಿ ಅಂದ್ಬಿಟ್ಟು ಅಂದರು. ನಾವೇನು ಕಾರ್ಡ್ ಹಾಕ್ತೀವಲ್ಲ, ಕಾರ್ಡಲ್ಲಿ ಹಾಕೋ ಭಾಳ ಕಷ್ಟ ಆಗ್ಬಿಡ್ತದೆ. ಒಬ್ಬ ನಿರ್ದೇಶಕ ನಾವು ಮತ್ತೆ ಸಹ ನಿರ್ದೇಶಕ ಅಂತ ಬರಿಬೇಕಾದ್ರೆ ಕಷ್ಟ, ಹಾಕ್ಬೇಕಾದ್ರೆ ಇಲ್ಲ ಸರ್ ನಾನು ಬೇಕು, ನೀವು ಹಾಕಿ ತೊಂದರೆ ಇಲ್ಲ, ನಿಮ್ಮ ನಿರ್ದೇಶಕ ಯಾವಾಗಲೂ ನಾನು ನಿಮ್ಮ ಅಡಿನಡಿ ಇರ್ತೀನಿ ಅನ್ನೋ ಥರದಲ್ಲಿ ಅವ್ರ ಮಾತಿನ ಅರ್ಥ ಇತ್ತು. ಮಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡೋಣ, ಎಕ್ಸ್ಪೀರಿಯನ್ಸು ವರ್ಕ್ ಮಾಡಿದ್ದಾರೆ. ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಲೇ ಫಸ್ಟ್ ಸಿನಿಮಾನೇ ಸರ್ ಜೊತೆ ವರ್ಕ್ ಮಾಡ್ಕೊಂಡು ಹಂಗೆ ಒಂದೇ ಊರು. ಸೊ ಸರ್ನ ಕನೆಕ್ಟ್ ಮಾಡಿದ್ದೆ ನಮ್ಮ ಸುರೇಶ್ ಚಂದ್ರ ಶೆಟ್ಟಿ ಸರು. ಸೊ ಹಂಗಾಗಿ ಒಂದೇನೋ ನಮ್ಮ ಅಣ್ಣ ತಮ್ಮಂದಿರ ಸಂಬಂಧ ಥರದಲ್ಲಿ ನಮ್ದು ಇಡೀ ಬೀದರ್ ಟೀಮು ಅನ್ನೋ ಥರದಲ್ಲಿತ್ತು. ಯಾವಾಗಲೂ ಏನೇ ಇವೆಂಟ್ಸ್ ಆದರೆ ಎಲ್ಲ ಜೊತೆಗೆ ಇದು ಮಾಡ್ತಾಯಿದ್ವಿ. ಸೊ ನಾನು ಆದಮೇಲೆ ಈ ಕಡೆ ಬೇರೆ ಸಿನಿಮಾಗಳೆಲ್ಲ ಮಾಡ್ಕೊಂಡು ಉಪ್ಪಿ ಸರ್ ಜೊತೆ ಎಲ್ಲ ವರ್ಕ್ ಮಾಡಿಕೊಂಡು ಇಲ್ಲೆಲ್ಲ ಮಾಡಿದಾಗಲೂ ಮಧ್ಯದಲ್ಲಿ ಈಗ ಅವ್ರು ಮಾಡೋದೇ ಸಿನಿಮಾಗಳೆಲ್ಲ ಕಮರ್ಷಿಯಲ್ ಮಾಡ್ತಾಯಿದ್ರೆ ಇಲ್ಲೂ ಮಾಡ್ತೀನಿ, ಇದನ್ನು ಬಿಟ್ಟು ಯಾಕಲ್ಲಿ ಹೋಗ್ಬೇಕು ಅನ್ನೋದು ಇರ್ತಿತ್ತು. ಬಟ್ ನನಗೆ ನಮಗೂ ಒಂದು ಶರಣ ತತ್ವ ಅದ್ರ ಮೇಲೆ ಹೈಲೈಟ್ ಮಾಡ್ಕೊಂಡು ಮಾಡ್ತಾರೆ ಎಲ್ಲ ಪಿಕ್ಚರ್, ಧಾರ್ಮಿಕ ಇದ್ರದೆ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಸೆಳೆತ ಅದು ಸಿನಿಮಾ ಅನ್ನೋದಕ್ಕಿಂತ ಒಂದು ಅವ್ರ ಜೊತೆ ಆ ಜರ್ನಿ. ಈಗ ನನಗೆ ಎಸ್ಪೆಷಲಿ ಪ್ರೀವಿಯಸ್ ಪಿಕ್ಚರ್ಗಿನ್ನ ಈ ಸಿನಿಮಾ ಮಾಡಬೇಕಾದ್ರೆ ಅಕ್ಕ ಮಹಾದೇವಿ ಅವ್ರ ವ್ಯಕ್ತಿತ್ವ ನಾವು ಬುಕ್ಕಲ್ಲಿ ಓದಿದ್ವಿ, ಅದೇನೇನು ಕೇಳಿದ್ವಿ ಅಷ್ಟೇ ಇತ್ತು. ಮಾಡ್ತಾ ಹೋದಾಗ ನಾವು ಆ ಇರಾದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅನ್ನೋ ಒಂದಷ್ಟು ಫೀಲಿಂಗ್ ಥರದಲ್ಲಿ ಆಗೋಯ್ತು ಆ ಸಿನಿಮಾ ಮಾಡ್ತಾ. ಯಾಕಂದರೆ ಅಲ್ಲಿರೋ ಒಂದು ನಮ್ಮ ಕ್ರೂ ಟೀಮು ಹಂಗೆ ಇತ್ತು. ಸೊ ಅದ್ರ ಜೊತೆಗೇನೆ ಈ ಹೀರೋಯಿನ್ ಮೇಡಮು ಅಲ್ಲೇ ನಮ್ಮ ಬೀದರ್ ಅವರೇ, ಸುಲಕ್ಷಕರ್ ಅಂತ. ಅವರು ಯಾವಾಗ ವಿಗ್ ಎಲ್ಲ ಧರಿಸಿ ಆ ಪಾತ್ರದಲ್ಲಿ ಇದಾದಾಗ ನಮಗೇನು ಸಾಕ್ಷಾತ್ ಅಕ್ಕಮಹಾದೇವಿ ನೋಡ್ತಾ ಇದ್ದೀವಿ ಅನ್ನೋ ಫೀಲಲ್ಲಿ ಜರ್ನಿ ಶುರು ಆಯಿತು. ಅದಾದಮೇಲೆ ನಾವು ಫ್ಯಾಮಿಲಿ ಮೆಂಬರ್ಸ್ ಥರ ಎಲ್ಲ ಇಡೀ ಚಿತ್ರತಂಡನೇ ಮಾಡ್ಕೊಂಡು ಹೋದಾಗ ಶೂಟಿಂಗ್ ಮುಗಿದಿದ್ದು ಗೊತ್ತಾಗಿರಲಿಲ್ಲ. ಆಮೇಲೆ ಇಷ್ಟು ಬೇಗ ಮುಗೀತಾ ಅನ್ನೋ ಥರದಲ್ಲಿ ಆಗಿತ್ತು. ಸೊ ಆ ಎಕ್ಸ್ಪೀರಿಯನ್ಸೇ ಒಂಥರ ಬೇರೆ. ಆಮೇಲೆ ಈಗ ಸಿನಿಮಾ ನೋಡಿದಾಗ ನಿಮಗೆ ಅನ್ಸುತ್ತೆ ಬೀದರಲ್ಲಿ ಈ ಥರದ್ದೆಲ್ಲ ಲೊಕೇಶನ್ಸ್ ಇದೆನಾ ಅಂತ. ಸೊ ಅಷ್ಟು ಅದ್ಭುತವಾಗಿ ಎಕ್ಸ್ಪೋಜರ್ ಆಗಿದೆ ಸಿನಿಮಾದ. ಆಮೇಲೆ ಅಕ್ಕಮಹಾದೇವಿ ಜೀವನ ಚರಿತ್ರೆ ಇರೋದ್ರಿಂದ ಅದೊಂದು ತುಂಬ ಮೇರು ವ್ಯಕ್ತಿತ್ವದ ಪರ್ಸನಾಲಿಟಿ ಇದ್ರ ಬಗ್ಗೆ ಹೇಳಿರೋದು. ಸೊ ಹಂಗಾಗಿ ಎಲ್ಲರೂ ಕನೆಕ್ಟ್ ಆಗುತ್ತೆ. ಎಸ್ಪೆಷಲಿ ಸ್ತ್ರೀ ಇದ್ರದ್ದು ಏನಿದೆ ಅಲ್ಲ ಹೋರಾಟ ಇದ್ರೆ, ಸೊ ಅದೆಲ್ಲ ವಚನದ ಮೂಲಕ ತುಂಬ ಅದ್ಭುತವಾಗಿ ಬಂದಿದೆ. ಅದಕ್ಕೆ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ಎಲ್ಲ ಮುಗಿದು ಇನ್ನೇನು 2ನೇ ತಾರೀಕಿಗೆ ರಿಲೀಸ್ ಆಗ್ತಾಯಿದೆ. ತಾವೆಲ್ಲರೂ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಸೊ ಸರ್ ಹೇಳ್ದಂಗೆ ಎಲ್ಲರೂ ಬಂದು ಆ ಶರಣ ತತ್ವದ ಸವಿಯನ್ನು ಸವಿಬೇಕಂತ ಕೇಳ್ಕೊತೀವಿ. ಈ ನಮ್ಮ ಟೀಮ್ ಜೊತೆಗೆ ಯಾವಾಗಲೂ ಸದಾ ಒಂದು ವೆಲ್ವಿಷರಾಗಿ, ತೆರೆಯಲ್ಲಿರ್ಬೋದು, ತೆರೆ ಮರೆಯಲ್ಲಿರ್ಬೋದು. ತೆರೆಯಲ್ಲಿ ಅವ್ರ ಮಕ್ಕಳನ್ನ ಮಾದೇವಿ ಪಾತ್ರ ಮಾಡಿಸಿದ್ದಾರೆ. ಇವ್ರಿಗಿಂತ ನಮ್ಮ ಸುರಕ್ಷಾ ಮೇಡಮ್ಗಿಂತ ಮೊದಲು ಇನ್ನೂ 2 ಕ್ಯಾರೆಕ್ಟರ್ ಬರುತ್ತೆ. ಮಾದೇವಿ ಪಾತ್ರನೇ ಬಾಲಕಿಯ ಪಾತ್ರ, ಬಾಲ್ಯದ ಆ ಬೇಬಿ ಪಾತ್ರನ ನಾವು ಹುಡ್ಕಾಡ್ತಿದ್ದೀವಿ. ಯಾರನ್ನ ಅಂದ್ಕೊಂಡಿದ್ದೀವಿ. ನಮ್ಮ ಮಕ್ಕಳು ಹೇಗೆ ಹೇಳೋದು ಅಂತ ಅವ್ರ ಮನುಷ್ಯರು ಬಂದಿಲ್ಲೋ ಗೊತ್ತಿಲ್ಲ. ಬಟ್ ಅವ್ರ ಮನೆಯಲ್ಲಿ ಪೂರ್ತಿ ಶಾಣ ಪರಂಪರೆ ಇದೆ. ಆ ಮಕ್ಕಳದ್ದು ಆ್ಯಟಿಟ್ಯೂಡ್ ಎಲ್ಲನೂ ಸ್ವಲ್ಪ ಈ ಸ್ಟೇಜ್ ಮೇಲೆ ಪ್ರೋಗ್ರಾಮ್ ಕೊಡೋದು ಅದೆಲ್ಲ ಮಾಡ್ತಿದ್ರು. ಬಹುಶಃ ಇವ್ರಿಂದ ಆಗ್ಬೋದು ಅಂದ್ಬಿಟ್ಟು ನಾನು ಅವ್ರಿಗೆ ಕೇಳಿದಾಗ, ಸರ್ ನಾನು ಏನೂ ಮಾತಾಡಲ್ಲ, ಬೇಕು ಬೇಡ ನಿಮಗೆ ಬಿಟ್ಟಿದ್ದು, ಏನಾರ ಮಾಡ್ಕೊಳ್ಳಿದ್ರು, ಸಹಕಾರ ಮಾಡಿದ್ರು. ಅದ್ರ ಜೊತೆಗೆ ರಿಲೀಸ್ ಕೂಡ ನಿಂತಿದ್ದಾರೆ.
ಈಗ ಸಿನಿಮಾ ಪ್ರೊಡಕ್ಷನ್ಗಿಂತ ಮುಖ್ಯ ರಿಲೀಸ್ ಇರುತ್ತೆ. ಆ ರಿಲೀಸ್ಗೆ ಕಲ್ಯಾಣ ಕರ್ನಾಟಕದಲ್ಲಿ ನಾನು ರಿಲೀಸ್ ಮಾಡೋಕ್ಕೆ, ಬಿಡುಗಡೆ ಮಾಡೋಕ್ಕೆ ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ನೀವು ಮಾಡಿ ಅಂತ ನಾನು ಹೇಳಿದೆ. ಖಂಡಿತ ನಾನು ಮಾಡ್ತೀನಿ ಅಂತ ನಮ್ಮ ಜೊತೆಗಿದ್ದಾರೆ ಸುರೇಶ್ ಚನ್ಶೆಟ್ಟಿ ಅವರು, ಬೀದರ್ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಇಡೀ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಮೋರ್ ಆ್ಯಕ್ಟಿವ್ ಪರ್ಸನ್ ಅಂದರೆ ಅಧ್ಯಕ್ಷರಲ್ಲಿ ಅಂಥವರಿದ್ದಾರೆ. ಅವರ ಅನುಭವ ಸ್ವಲ್ಪ ಇದೆ. ಸರ್ ನಮಸ್ತೆ. ನಾನು ಎರಡು ಕಾರಣಕ್ಕೆ ನಾನು ವಿಷ್ಣು ಸರ್ಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಂದ್ರೆ ಇತ್ತೀಚೆಗೆ ಚಲನಚಿತ್ರನ ನಾವೇನು ಇತ್ತೀಚೆಗೆ ನೋಡ್ತಾ ಇದ್ವಿ ಸರ್, ಅದೊಂದು ಉದ್ಯಮ, ವ್ಯಾಪಾರದ ಒಂದು ಉದ್ದೇಶ ಇಟ್ಟುಕೊಂಡು ಸಿನಿಮಾಗಳನ್ನ ತಯಾರು ಮಾಡ್ತಾರೆ. ಆದರೆ ಐತಿಹಾಸಿಕವಾದಂಥ ಇತಿಹಾಸವುಳ್ಳಂಥ ಸಿನಿಮಾಗಳು ಇತ್ತೀಚೆಗೆ ಭಾರಿ ಕಡಿಮೆ. ಅಂಥದ್ರಲ್ಲಿ ನಾನು ಯಾವಾಗಿಂದ ನಾನು ವಿಷ್ಣು ಸರ್ ನೋಡ್ತಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಸಿನಿಮಾ ಇರ್ಬೋದು, ಇತ್ತೀಚೆಗೆ ನಮ್ಮ ಭಾಗದಲ್ಲಿ ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಾರೆ ಚನ್ನಬಸವ ಪಟ್ಟದೇವರು, ಕಲ್ಯಾಣ ಕುಮಾರ, ಈ ಥರ ಇರೋ ಒಂದು ಸಿನಿಮಾ ಇರ್ಬೋದು, ಮತ್ತೆ ಇತ್ತೀಚೆಗೆ ಅಕ್ಕಮಾದೇವಿ ಈ ಸಿನಿಮಾ, ಇವೆಲ್ಲ ಮಾಡ್ತಾ ಇರೋದು ನಿಜವಾಗ್ಲೂ ಅದು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಬಹುಶಃ ಎಲ್ಲಿ ಒಬ್ಬರಿಬ್ಬರಿಗೆ ಯಾರಾದ್ರೂ ಗೊತ್ತಿಲ್ಲ, ನಮ್ಮ ಭಾಗದ ದೊಡ್ಡ ನಿರ್ಮಾಪಕರು ನಿರ್ದೇಶಕರು ಇರ್ಬೋದು, ಅಂತ ಸಿನಿಮಾನ ಅವ್ರು ಕೈ ಇಟ್ಕೊಂಡಿದ್ದು ನಿಜವಾಗ್ಲೂ ಒಂದು ಕೃತಜ್ಞತೆ ಅದಕ್ಕೆ ಸಲ್ಲಿಸಬೇಕು. ಎರಡನೇದು ಅಕ್ಕಮಾದೇವಿಯನ್ನೇ ತೆಗೆದುಕೊಂಡು ಸಾರಿ ನಾವು ವಿಶೇಷವಾದ ಧನ್ಯವಾದ ನಾನು ಸಲ್ಲಿಸಬೇಕು. ಸರ್, ಈ ಜಗತ್ತಿನ ಇತಿಹಾಸದಲ್ಲಿ ಅನೇಕ ಕ್ರಾಂತಿಗಳನ್ನೆಲ್ಲ ಕೇಳ್ತೀವಿ, ಓದಿರ್ಬೋದು ನಾವೆಲ್ಲ. ಅದು ಅಮೆರಿಕ ಕ್ರಾಂತಿ ಇರ್ಬೋದು, ಫ್ರಾನ್ಸ್ ಕ್ರಾಂತಿ, ನಮ್ಮಲ್ಲಿ ಗೊತ್ತಾ ರಾಮಾಯಣ ಮತ್ತು ಮಹಾಭಾರತ, ಈ ಎಲ್ಲ ಕ್ರಾಂತಿಗಳ ಹಿನ್ನೆಲೆಯನ್ನು ನಾವು ತೆಗೆದುಕೊಂಡು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾ ನಾವು ಒಂದು 3-4 ಕಾರಣಕ್ಕೆ ಇವೆಲ್ಲ ಕ್ರಾಂತಿ ನಡೆದಿತ್ತು. ಕೆಲವು ಹೆಣ್ಣಿಗೋಸ್ಕರ, ಕೆಲವು ಮಂಡಿಗೋಸ್ಕರ, ಕೆಲವು ಹೊಂದಿಗೋಸ್ಕರ. ಆದ್ರೆ 900 ವರ್ಷಗಳ ಹಿಂದೆ ಅದೊಂದು ಅದ್ಭುತವಾದ ಕ್ರಾಂತಿ. ಅದು ಜಾತಿ ವರ್ಗಗಳನ್ನ, ವರ್ಣ ಭೇದಗಳನ್ನ, ಲಿಂಗ ತಾರತಮ್ಯಗಳನ್ನ ಇವೆಲ್ಲ ಬಡಿದೋಡಿಸಿ ನಾವೆಲ್ಲರೂ ಸಮಾನ ಅಂತಕ್ಕಂಥ ಒಂದು ಕ್ರಾಂತಿ ಬಂದಿದೆ. ಆ ಸಂಬಂಧಿಸಿದ ಈ 771 ಅಮರ ಕಣಗಳು ಅಂತ ಬರ್ತಾರೆ ಸರ್, ಅಂದ್ರೆ ಆ ತರ ಶರಣಗಳು. ಅದರಲ್ಲಿ 35 ಜನ ಶರಣೀಯರು ಇದ್ರು, ಮಹಿಳಾ ವಚನ ಕಾರ್ತಿಗಳು ಅಂತ ಕರಿತೀವಿ. ಹಂತದಲ್ಲಿ ಬಹಳ ಮುಖ್ಯ ಪ್ರಮುಖ ಸ್ಥಾನ ವಹಿಸಿದ್ದಾರೆ ಜಗನ್ಮಾತೆ ಅಕ್ಕಮಾದೇವಿ ತಾಯಿಯವರು. ಅವರು ಕನ್ನಡ ಅಷ್ಟೇ ಅಲ್ಲ, ಇಡೀ ದೇಶದ ಮೊಟ್ಟ ಮೊದಲ ಕವಿಯತ್ರಿ ಅಂತ ನಾವು ಕರಿಬಹುದು. ಹೀಗಾಗಿ ಆ ತಾಯಿ ಸಿನಿಮಾನ ಇಟ್ಕೊಂಡು ಮಾಡಿದ್ದು ನಾನು ವಿಶೇಷವಾದ ಕೃತಜ್ಞತೆಯನ್ನ ಅದು ನಮ್ಮ ಬೀದರ್ನವರೇ ಆದಂತ ಸುರಕ್ಷ ಅವರಿಗೆ ಮತ್ತು ಸರಿಗೆ ನಾನು ಥ್ಯಾಂಕ್ಸ್ ಹೇಳೋದ್ರ ಜೊತೆಗೇನೆ ಇದು ಪ್ರತಿಯೊಬ್ಬರು ನೋಡಲೇಬೇಕಾದಂತ ಸಿನಿಮಾ ಅಂತ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಮಹಿಳೆಯರ ನಾವು ಸಬಲೀಕರಣಕ್ಕೋಸ್ಕರ ಏನೇನೆಲ್ಲ ನಡೆದಿರ್ತವೆ, ಎಷ್ಟೋ ಸಲ ಒತ್ತಡಗಳಲ್ಲಿ ನಮ್ಮ ಮಹಿಳೆಯರು ಏನು ದಿನನಿತ್ಯ ಕಷ್ಟಗಳನ್ನು ಏನು ಅನುಭವಿಸ್ತಾರೋ ಇವಕ್ಕೆಲ್ಲ ಪ್ರೇರಣೆ ಮತ್ತು ಸ್ಫೂರ್ತಿ ಕೊಡುವಂತ ಸಿನಿಮಾ ಇದಾಗಿದೆ. ನಾನು ಮತ್ತೆ ಸಮಯ ಜಾಸ್ತಿ ತಗೊಳ್ತೀನಿ ಅಂತ ಅನಿಸ್ತದ, ಅಕ್ಕನ ಒಂದು ವಚನ ಸಾಕು ಅಂತ ಅನ್ಕೊಂಡಿದ್ದೀನಿ ಸರ್. ಬೇಕಾದ್ರೆ ಹೇಳೇ ಬಿಟ್ಟಿರ್ತೀನಿ ನಾನು. ಅಕ್ಕನ ವಚನದಲ್ಲಿ ಮಹಿಳೆಯರಿಗೆ ಹೆಂಗ್ ಸ್ಫೂರ್ತಿ ಆಯ್ತಾರಲ್ಲ, ಅವಳೇ ಒಂದು ವಚನದಲ್ಲಿ ಹೇಳಿರ್ತಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮಗಗಳಿಗೆ ಅಂಜಿದೊಡೆ ಅಂತ ಹೇಳ್ತಾರೆ. ನಾವು ಅಡವಿಯಲ್ಲಿ ಒಂದು ಮನೆ ಮಾಡಿದ್ವಿ, ಅದು ಕಾಡು ಪ್ರಾಣಿಗಳು ಎಲ್ಲ ಬರ್ತಾವ ಅಂದ್ರೆ ಹೆಂಗ, ಸಮುದ್ರದ ದಡದ ಒಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದೊಡೆ ಹೇಗೆ ಅಂತ, ಅಂದ್ರೆ ನದಿಯ ಪಕ್ಕದಲ್ಲಿ ಮನೆ ಮಾಡ್ಕೊಂಡು ಎಲ್ಲೋ ನರೆಗಳು ಬರ್ತಾವ, ಅಲೆಗಳು ಬರ್ತಾವ ಅಂತ ನೆನ್ಸ್ಕೊಂಡ್ರೆ ಹೆಂಗ, ಸಂತೆಯಲ್ಲಿ ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತ ಎಲ್ಲೋ ಸಂತೆ ಮಧ್ಯದಲ್ಲಿ ಮನೆ ಮಾಡಿದ್ವಿ, ಇನ್ನೋ ಸೌಂಡ್ ಬರ್ತೇವೆ, ಸಪ್ಪಳ ಬರ್ತೇವೆ, ಹಂಗ ಮುಂದುವರೆದ ಒಂದು ಮಾತನ್ನ ಹೇಳ್ತಾರೆ. ಈ ಬದುಕಿನಲ್ಲಿ ಯಾವಾಗ ಒಂದ್ಸಲ ಅಶಾಂತಿ ಹೆದಾರ ನಮ್ಮ ತಲೆಯಲ್ಲಿ ಬಂದ್ರೆ ಅವಾಗ ಅವೆಲ್ಲ ಬಡವಡಿಸಿ ಮನದಲ್ಲಿ ಶಾಂತಿ, ಕೋಪ ಇವೆಲ್ಲ ತಗೊಂಡು ಸಮಾಧಾನಿಯಾಗಿರ್ಬೇಕು ಅಂತಕ್ಕಂಥ ಮಾತನ್ನ ಅಕ್ಕಮಾದೇವಿ ಹೇಳ್ತಾರೆ. ಹೀಗಾಗಿ ಈ ಅಕ್ಕನ ಏನ್ ಮಾತಾಡೋದು ನಾವೆಲ್ಲ ಮಹಿಳೆಯರಿಗೆ ಅದು ಸ್ಫೂರ್ತಿ. ಹೀಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮತ್ತು ಪ್ರತಿಯೊಬ್ಬರು ಮಹಿಳೆಯರು ನೋಡಲೇಬೇಕಾದ ಚಲನಚಿತ್ರ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಸರ್. ಹೆಚ್ಚಿಗೆ ಮಾತಾಡೋದಾಗೆ ಅದ್ಭುತವಾದ ಇಂಥ ಒಂದು ಕೆಲಸ ಮಾಡಿದರೆ ಹೀಗೆ ನಾನು ವಿಷ್ಣು ಸರ್ಗೂ ಮತ್ತು ಮೇಡಮ್ ಅವರಿಗೂ ವಿಶೇಷವಾದ ಧನ್ಯವಾದಗಳು ನಾನು ಸಲ್ಲಿಸ್ತೇನೆ. ಶರಣ ಬಂಧುಗಳೇ, ಕೊನೆಯದಾಗಿ ತಮಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ದಿನನಿತ್ಯದಲ್ಲಿ ನಮ್ಮ ಜೀವನದಲ್ಲಿ ಸಾಕಷ್ಟು ದುಡ್ಡುಗಳು ಖರ್ಚು ಮಾಡ್ತೀವಿ. ನಾನು ಈ ಸಿನಿಮಾಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತೀನಿ. ಆದರೆ ನಿಮಗೆ ಒಂದೊಂದು ಥಿಯೇಟರ್ನಲ್ಲಿ 100 ರೂಪಾಯಿ ಇರ್ಬೋದು, 200 ರೂಪಾಯಿ ಇರ್ಬೋದು. ಅದು ನಿಮ್ಗೆ ದೊಡ್ಡ ಅಮೌಂಟೇ ಅಲ್ಲ. ಮ್ಯಾಕ್ಸಿಮಮ್ ಒಂದು 3 ಗಂಟೆ ಇರ್ಬೋದು. 3 ಗಂಟೆಗಳ ಕಾಲ ವ್ಯಯ ಮಾಡಿ 100-200 ರೂಪಾಯಿ ನೀವು ಖರ್ಚು ಮಾಡಿ ಈ ಸಿನಿಮಾ ನೋಡಿದರೆ, ನಾನು ವರ್ಷಗಟ್ಟಲೆ ಟೈಮ್ ತೊಗೊಂಡು ಈ ಸಿನಿಮಾ ಮಾಡಿರೋದು. ಅದು ನೀವು 3 ಗಂಟೆನಲ್ಲೇ ನೋಡ್ಬೋದು. 3 ಗಂಟೆ 100-200 ರೂಪಾಯಿ ಖರ್ಚು ಮಾಡಿಬಿಟ್ಟು ನೀವು ನೋಡಿದ್ರೆ ನಾವು ಮಾಡಿದಂಥ ಕೆಲಸಕ್ಕೆ ನೀವು ನಮಗೆ ಬೆಂತಟ್ಟಿದಂಗೂ ಆಗುತ್ತೆ. ಮತ್ತೆ ಅಷ್ಟೊಂದು ನಾನು ಸೋಸಿ ಅನ್ನೋದು ಸಂಶೋಧನೆ ಮಾಡಿ ಇಂಥ ಕಲಾವಿದರಿಗೆಲ್ಲ ತರಬೇತಿ ಕೊಟ್ಟು ಒಳ್ಳೆಯ ಪ್ರತಿಭಾವಂತ ಕಲಾವಿದರಿದ್ದಾರೆ. ನಾವು ಇಷ್ಟೇ ಜನ ಅಲ್ಲ. ನಮ್ಮ ಸುಚೇಂದ್ರ ಪ್ರಸಾದ್ ಇದ್ದಾರೆ, ಅತ್ಯಂತ ಒಳ್ಳೆ ನಟ ಅಂತ ಎಲ್ರಿಗೂ ಗೊತ್ತು. ಸುಚೇಂದ್ರ ಪ್ರಸಾದ್ ಅವ್ರ ಅಲ್ಲಮ್ಮ ಪ್ರಭುನ ಪಾತ್ರ, ಅಲ್ಲಮ್ಮ ಅಂತಂದರೆ ಒಂಥರ ಬಯಲಲ್ಲಿ ಬಯಲಾಗಿ ಅಂತ ಏನು ಹೇಳ್ತಾರೋ ಅಂಥ ಒಂದು ಕ್ಯಾರೆಕ್ಟರ್ನ ಅಂತ ಶರಣರ ಒಂದು ಪಾತ್ರನ ಅಲ್ಲಮ್ಮನ ಪಾತ್ರ ಸುಚೇಂದ್ರ ಅವರು ಮಾಡಿದ್ದಾರೆ. ತಬ್ಲಾ ನಾಣಿಯವರು ಅವ್ರ ಹಾಸ್ಯ ತಮಗೆ ಗೊತ್ತು. ಈ ರಾಜ ಬರ್ತಾನೆ, ಅದು ಕೌಶಿ ಪಾತ್ರ ನಾನೇ ಮಾಡಿದ್ದೀನಿ. ಅವನಿಗೆ ಒಬ್ಬ ತುಂಬ ಅತ್ಯಂತ ಪ್ರಿಯವಾದ ಹಾಸ್ಯ ಒಂದು ಕ್ಯಾರೆಕ್ಟರ್ ಬರುತ್ತೆ.
ಅಂಥ ಕ್ಯಾರೆಕ್ಟರ್ ಒಬ್ಬ ಮಹಾನ್ ಕಲಾವಿದ ವಸಂತಕನ ಪಾತ್ರ ತಬಲ ನಾಡಿಯವರು ಮಾಡಿದ್ದಾರೆ. ಹೀಗೆ ಅನೇಕ ಪಲ್ಲಕ್ಕಿ ರಾಧಾಕೃಷ್ಣ, ಹೇಲನು, ಬಿರಾದರ್ ಇವರೆಲ್ಲ ಮಾಡಿದ್ದಾರೆ. ಅವರೆಲ್ಲರೂ ಈ ಶರಣ ತತ್ವದಲ್ಲಿ, ಶರಣ ಸಂಪ್ರದಾಯದಲ್ಲಿ ಹೇಗೆ ಮಾಡಿದ್ದಾರೆ ಅಂತ ನೋಡೋದೇ ಒಂದು ತುಂಬ ಅದ್ಭುತವಾಗಿದೆ. ಅಂತ ಒಂದು ಚಲನಚಿತ್ರ ನೋಡಲಿಕ್ಕೆ ಬಂದ ಮೇಲೆ ನಿಮಗೆ ಒಂದು ಚರಿತ್ರೆ, ಸಚ್ಚರಿತ್ರೆ, ಒಂದು ಒಳ್ಳೆ ಚಾರಿತ್ರಿಕ ಒಂದು ಸಿನಿಮಾನ ನೋಡಲಿಕ್ಕೆ ತಾವು ಬಂದರೆ ತಮಗೂ ಒಳ್ಳೆಯ ಜ್ಞಾನ ಬರುತ್ತೆ, ನಮಗೂ ಒಂದು ಪ್ರೋತ್ಸಾಹ ಮಾಡಿದ್ದಾಗುತ್ತೆ. ಅದು ಇದೇ ಬರುವ ಜನವರಿ 2 ಬಿಡುಗಡೆ ಆಗಲಿದೆ. ಆ ಬಿಡುಗಡೆ ಆಗುವ ಚಲನಚಿತ್ರಕ್ಕೆ ತಾವೆಲ್ಲ ಶುಭ ಹಾರೈಸಿ ನಮ್ಮನ್ನು ಆಶೀರ್ವದಿಸಿದ್ದಾರೆ. ಮತ್ತು ಇಂಥ ಅನೇಕ ಚಲನಚಿತ್ರಗಳನ್ನು ಮಾಡಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಾಗುತ್ತೆ. ದಯವಿಟ್ಟು ಈ ಚಲನಚಿತ್ರವನ್ನು ಬಂದು ನೋಡಿ ವೀಕ್ಷಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡುತ್ತಾ, ನಾನು ಚಲನಚಿತ್ರ ನಿರ್ದೇಶಕ ಮತ್ತು ನಿರ್ಮಾಪಕ, ನಾನು ಕೇಳ್ಕೊಳ್ಳೇಬೇಕು. ಆದ್ದರಿಂದ ತಾವೆಲ್ಲ ಬಂದು ಚಲನಚಿತ್ರ ನೋಡಿ ಶೋಭಾಯಿಸಬೇಕಂತ ಕೋರ್ತೀವಿ. ಶರಣು ಶರಣಾರ್ಥಿ. ಕನ್ನಡ ನಾಡಿನ ಸಮಸ್ತ ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ಈ ಜಾಗತಿಕ ಒಂದು ಇವಾಗ ಇನ್ನೇನು ಸ್ಯಾಟಲೈಟ್ ಏನು ಯುಗ ಇದೆ, ಈ ಸ್ಯಾಟಲೈಟ್ ಯುಗದಲ್ಲಿ ಮೊಬೈಲ್ ಯುಗ ಅಂತ ಕರಿಬೋದು. ಈ ಮೊಬೈಲಿಂದ ಸಾಕಷ್ಟು ಮಕ್ಕಳು ಯಾವುದ್ಯಾವುದೋ ಕಡೆಗೆ ಅವ್ರ ಗಮನ ಹೋಗ್ತಾ ಇದೆ. ಅದರಿಂದ ಒಳಿತು ಇದೆ ಮತ್ತು ಕೆಟ್ಟದ್ದು ಇದೆ. ಅದರ ಮಧ್ಯದಲ್ಲಿ ಒಂದು ಒಳ್ಳೆಯ ಚರಿತ್ರೆ, ಅಕ್ಕ ಮದುವೆ ಚರಿತ್ರೆ ಅಂದರೆ ಅವ್ರ ಹುಟ್ಟು ಜೀವನ ಏನಿದೆ, ಒಂದು ದೃಢ ನಿಲುವು, ನಾನು ಸಾಧಿಸ್ಬೇಕಾದ್ರೆ ಸಾಧಿಸ್ತೀನಿ ಅಂತ ಅವರೇನು ಹುಟ್ಟುವಿನಿಂದ ಲಿಂಗೈಕ್ಯ ಆಗುವವರೆಗೂ ಅವ್ರೇನು ನಡ್ಕೋತಾರೋ ಆ ಒಂದು ಜೀವನ ಆಧಾರಿತ ಚಿತ್ರ ಏನಿದೆಯೋ ಅದು ಒಂದು ಆತ್ಮಸಾಕ್ಷಿಯಾಗಿ ಒಂದು ಬದುಕು ಹೇಗಿರುತ್ತೆ ಅನ್ನೋದನ್ನ ಈ ಚಲನಚಿತ್ರದಲ್ಲಿ ತಾವು ನೋಡ್ತೀವಿ. ಅಂತ ಒಂದು ಧೈರ್ಯ, ಸಾಹಸ ತಮ್ಮಲ್ಲೂ ಬರಬೇಕಂತ ಈ ಚಲನಚಿತ್ರ ನಾನು ನಿರ್ಮಾಣ ಮಾಡಿದ್ದೇನೆ. ದಯವಿಟ್ಟು ಚಲನಚಿತ್ರ ನೋಡಿ ಶುಭಾರಿಸಬೇಕಾಗಿ ವಿನಂತಿ.